ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಇದು ಮತ್ತೊಂದು ಹಂತಕ್ಕೆ ತಲುಪಿದೆ. ಈಗ ವಾಸ್ತವವನ್ನು ಜನರ ಮುಂದಿಡಬೇಕಲ್ವಾ? ಆ ಪ್ರಯತ್ನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾ ಮುಂದು ತಾ ಮುಂದು ಅಂತ ಹೊರಟು ಬಿಟ್ಟಿದ್ದಾವೆ. ಇವತ್ತು ಬಹುತೇಕ ಜಾಹೀರಾತುಗಳನ್ನು ನೀವು ಗಮನಿಸ್ಬೋದು. ಮಹಾತ್ಮ ಗಾಂಧೀಜಿಯವರನ್ನೇ ಬಳಸಿಕೊಂಡು ಈ ಒಂದು ವಿಬಿಜಿ ರಾಮ್ಜಿ ಅಂತ ಹೆಸರನ್ನು ಬದಲಿಸಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅನ್ನೋದನ್ನು ತಲುಪಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದು ವಿಜೇಂದ್ರ ಸೇರಿದ ಹಾಗೆ ಬಹಳಷ್ಟು ಬಿ ಜೆ ಪಿಯ ನಾಯಕರು ಮಾತಾಡಿದ್ದನ್ನು ಗಮನಿಸೋದೇ ಆದರೆ ಒಂದು ಉಲ್ಲೇಖ ಮಾಡ್ತಾರೆ. 650 ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಹೊರಟಿರೋ ನೀವೇನ್ರಿ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತೀರಿ ಅಂತ. ಸೊ ಹಾಗಾಗಿ ಈ ಜಟಾಪಟಿ ಮುಂದುವರೆದಿದೆ. ವಾಸ್ತವ ಅನ್ನೋದು ಅರಿವಾಗಬೇಕು, ರೈಟ್? ಯಾವುದೋ ಒಂದು ಸರ್ಕಾರ ಹೆಸರನ್ನು ಮಾರ್ಪಾಡು ಮಾಡಿದೆ, ಮಹಾತ್ಮ ಗಾಂಧಿಯವರನ್ನಲ್ಲಿ ಕೈ ಬಿಟ್ಟಿದೆ. ಅದನ್ನು ತೀವ್ರ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತು ವಿರೋಧ ಮಾಡ್ತಾ ಇದ್ರು ಕೂಡ 60 ಮತ್ತು 40% ಇದೆಯಲ್ಲ, ಇಲ್ಲಿ ಸ್ವಲ್ಪ ಗೊಂದಲ ಡೆಫಿನೆಟ್ಲಿ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಸರ್ವಾಧಿಕಾರದ ಧೋರಣೆನ ಇದು, ತಮ್ಮ ಕಂಟ್ರೋಲಿಗೆ ಎಲ್ಲವನ್ನ ತೆಗೆದುಕೊಳ್ಳುವಂಥ ಪ್ರಯತ್ನನ ಕೇಂದ್ರ ಸರ್ಕಾರದ್ದು. ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಅಂತ ಪ್ರಶ್ನೆ ಉದ್ಭವಿಸುವ ಸಂದರ್ಭದಲ್ಲಿ ಪೂರ್ವದಲ್ಲೇ ಪ್ರಶ್ನೆ ಮಾಡೋದಕ್ಕಿಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಮಾತಾಡೋದು ಉತ್ತಮನ ಅಥವಾ ಅಲ್ವಾ? ಇದ್ರ ಬಗ್ಗೆ ಕೂಡ ನಾವು ಡೀಟೇಲಾಗಿ ಮಾತಾಡಬೇಕಾಗತ್ತೆ. ನಾನು ದಿವ್ಯಶ್ರೀ. ಮತ್ತೊಂದು ಹಂತವನ್ನು ತಲುಪಿದೆ ನರೇಗಾ. ಅದು ಮನ್ರೇಗಾ ಆಗಿತ್ತು. ಮನ್ರೇಗಾನ ವಿಬಿಜಿ ರಾಮ್ಜಿ ಮಾಡಿದ್ದಾರೆ ನೋಡಿ. ಇದು ಸರಿ ಕಾಣೋದಿಲ್ಲ. ಹೆಸರನ್ನು ಬದಲಿಸೋದು, ಅಲ್ಲೇನೋ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡೋದು, ಅದು ದ್ವಂದ್ವಮಯವಾಗಿರೋದು, ಜನರಲ್ಲಿ ಪ್ರಶ್ನೆಗಳನ್ನು, ಕುತೂಹಲವನ್ನು, ಸಂಶಯವನ್ನು ಹುಟ್ಟು ಹಾಕೋದು, ಅದೊಂದು ಚರ್ಚಾ ವಸ್ತು ಆಗೋದು. ಅದೇನು ಅಂದರೆ ನಿಮ್ಮ ವೈಫಲ್ಯವನ್ನು ತೋರಿಸ್ಕೊಳ್ಳೋಕೆ ಒಂದು ಅಸ್ತ್ರ ಅಷ್ಟೇ. ಈಗ ನೋಡಿ 60-40 ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಅನಿಸುತ್ತೆ ನೀವು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದಿಂದ ಕೂಡ 40%ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಏನಾಯಿತು? ನೀವೇನಾದರೂ ದಿವಾಳಿ ಆಗಿದ್ದರೆ? 90 ಮತ್ತು 10% ಏನೋ ಅನುಪಾತ ಇತ್ತು, ಅದನ್ನು ನೀವು ಬಿಟ್ಟು ಇವತ್ತು 60-40ಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಆದಾಯದ ಕ್ರೋಢೀಕರಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಪ್ರತಿಪಕ್ಷಗಳಿಗೆ ಬರುತ್ತೆ. ಅದನ್ನೇ ಇವತ್ತು ಕಾಂಗ್ರೆಸ್ ಕೇಳ್ತಾ ಇರೋದು. ಇದು ಒಂದು ಭಾಗ. ಆದರೆ ಕಾಂಗ್ರೆಸ್ನವರು ಈ ಸಂದರ್ಭದಲ್ಲಿ ಏನು ಮಾಡ್ಬೋದು? ಅಫ್ಕೋರ್ಸ್ ಅವ್ರಿಗೆ ಬಹಳ ವಿರೋಧ ಇದೆ, ವಿರೋಧಿಸ್ತಾ ಇದ್ದಾರೆ. ಆದರೆ ಅದನ್ನು ಒಂದು ಅನುಭವಕ್ಕೆ ತಗೊಬೋದು. ನೋಡೋದೊಂದು ಕಾಲ ನೋಡಿಬಿಟ್ಟು, ಇದು ಬಹಳ ವ್ಯತ್ಯಾಸ ಆಗ್ತಾ ಇದೆ, ಈಗ ನಾವು ಪ್ರಶ್ನೆ ಮಾಡಲಿಲ್ಲ ಅಂದರೆ ಬಹಳ ತಪ್ಪಾಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅದಕ್ಕೊಂದು ಮೀನಿಂಗ್ ಅನ್ನೋದಿದೆ. ಅಂದರೆ ಅದನ್ನು ಅನುಭವಕ್ಕೆ ತಗೋಬೇಕು ಅಂತ. ಕೂಸು ಹುಟ್ಟೋಕೆ ಮುಂಚೆನೇ ಕುಲಾವಿ ಹೊಲಿಸುವಂಥದ್ದು ಅಥವಾ ಪೂರ್ವದಲ್ಲೇ ನಿರ್ಧಾರವನ್ನು ತಗೊಂಡು ಕೆಲವೊಂದು ಬೆನಿಫಿಟ್ ಆಗೋದಿದ್ರೆ ಅದರಿಂದ ಕಳ್ಕೊಳ್ಳುವಂಥ ಸನ್ನಿವೇಶಗಳು ಎದುರಾಗಬಹುದು ಅಂತ. ಬಟ್ ಇಲ್ಲಿ ಕಾಂಗ್ರೆಸ್ ಗಂಭೀರವಾಗಿ ಆರೋಪ ಮಾಡ್ತಿದೆ ಏನು ಅಂತ ಹೇಳಿದ್ರೆ, ಕೇಂದ್ರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಕಂಟ್ರೋಲ್ಗೆ ಎಲ್ಲವನ್ನ ತಗೊಳ್ತಾ ಇದೆ ಅಂತ ಹೇಳಿ. ಇವತ್ತು ಜಾಹೀರಾತಲ್ಲಿ ಕೂಡ ಬಹಳ ಮುಖ್ಯವಾಗಿ ಗಾಂಧೀಜಿಯವರನ್ನೇ ಬಳಸ್ಕೊಂಡು ಗಾಂಧೀಜಿಯವರನ್ನು ಚಿಂತನೆಗೊಳಪಡಿಸ್ಬಿಟ್ಟಿದ್ದಾರೆ. ಏನದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯವರು ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಡಿಸಿರುವಂತಹ ಆ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಬೇಕು ನೀವು. ಗಾಂಧೀಜಿಯವರು ಪಾಪ ಎಲ್ಲೆಲ್ಲಿ ಬಳಕೆ ಆಗ್ತಿದ್ದಾರೆ ಅಂತ. ಪ್ರಮುಖ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ನೀಡಿದ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನೀಡಿರುವಂಥ ಜಾಹೀರಾತದು. ವಿಧಾನಸಭೆಯಲ್ಲಿ ಜಾಹೀರಾತಿಗೆ ಆಕ್ಷೇಪವನ್ನು ಬಿಜೆಪಿ ಎತ್ತಿದೆ. ಡೆಫಿನೆಟ್ಲಿ ಕೆಲವೊಂದು ಪಾಯಿಂಟ್ಸ್ನ ರೈಸ್ ಮಾಡಿದ್ದಾರೆ. ಈಗ ನೋಡಿ, ರಸ್ತೆಗೆ ಮಹಾತ್ಮ ಗಾಂಧಿ ಹೆಸರು, ಆಮೇಲೆ ಅಡ್ವರ್ಟೈಸಲ್ಲಿ ಬಳಸ್ಕೊತಾ ಇದ್ದೀರಿ ನೀವು. ಮಹಾತ್ಮ ಗಾಂಧೀಜಿಯವರನ್ನು, ರಾಷ್ಟ್ರದ ಪಿತ, ಇವರನ್ನು ನೀವು ಹಿಂಗೆ ಬಳಸ್ಕೊತೀರಿ ಅನ್ನೋದಾದರೆ, ಅಂದರೆ ಅವರ ಘನತೆಯನ್ನು ನೀವು ಹಿಂಗೆ ಕೆಳಮಟ್ಟಕ್ಕೆ ತಗೋತೀರಿ ಅನ್ನೋದಾದರೆ, ನಾವು ಆ ಹೆಸರನ್ನು ಕೈ ಬಿಟ್ಟಿದ್ದೇ ಒಳ್ಳೆಯದಾಯಿತು ಅಂತ. ಅಂದರೆ ಅವ್ರಿಗಾದಂತಹ ಘನತೆ ಅನ್ನೋದಿದೆ, ಅದನ್ನು ನೀವು ಈ ಥರ ತೆಗಿಬೇಡಿ ಅನ್ನುವ ಅರ್ಥದ ಮಾತುಗಳು. ಮನ್ರೇಗಾ ಬದಲಾವಣೆ ಕುರಿತ ಜಾಹೀರಾತಿಗೆ ಬಿಜೆಪಿ ಆಕ್ರೋಶವನ್ನು ಹೊರಪಡಿಸಿದೆ. ಇನ್ನು ತೆರಿಗೆ ಭಯೋತ್ಪಾದನೆ ಅನ್ನುವಂತಹ ಬಿಜೆಪಿ ಈ ಕಾಂಗ್ರೆಸ್ನವರ ಆರೋಪಕ್ಕೆ ಬಿಜೆಪಿ ತನ್ನದೇ ಆದಂಥ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಕಾಂಗ್ರೆಸ್ನವರು ಸ್ಟ್ರೈಟ್ ಅವೇ ಹೇಳಿರೋ ಒಂದು ವಿಷಯ ಅಂತ ಹೇಳಿದ್ರೆ ತೆರಿಗೆಯ ಭಯೋತ್ಪಾದನೆ ಅಂತ. ನೀವು ನಮ್ಮಿಂದ ತಗೊಂಡು ಹೋಗ್ತೀರಿ, ₹1 ತೊಗೊಂಡ್ರೆ 15 ಪೈಸೆ ಕೊಡ್ತೀರಿ ಅಂತ ಹೇಳಿದ್ರೆ ಇದು ಯಾವ ಸೀಮೆ ಲೆಕ್ಕ ಅನ್ನುವಂಥ ಪ್ರಶ್ನೆ. ಅದನ್ನು ಕೇವಲ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡಬಾರ್ದು. ಸಂಸದರು ಅಂತ ಬಿಜೆಪಿ ಮತ್ತು JDSನಿಂದ ಆಯ್ಕೆಯಾಗಿರುವವರು ಕೂಡ ಪ್ರಶ್ನೆ ಮಾಡಬೇಕು. ಇದು ಕರ್ನಾಟಕದ ಸಂಪತ್ತು, ಕರೆಕ್ಟಾಗಿ ರಿಟರ್ನ್ ಅನ್ನೋದಾಯಿತು ಅಂತ ಹೇಳಿದ್ರೆ
ಅಲ್ಲಿ ಜನಸಾಮಾನ್ಯರಿಗೂ ಕೂಡ ಸರಿಯಾದಂತಹ ಅಭಿವೃದ್ಧಿಗೆ ಸಹಾಯಕ ಆದಂತಾಗುತ್ತೆ. ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಯೋಚನೆಗಳನ್ನು ಮಾಡಬೇಕು. ರೈಟ್. ಇವತ್ತು ಅದೇ VBG ರಾಮ್ಜಿ ಮನ್ರೇಗಾ ಜಾಹೀರಾತಿನಲ್ಲಿ ವಿಜೃಂಭಿಸಿದೆ. ಇದೇ VBG ರಾಮ್ಜಿ ಹಾಗೆಯೇ ಮನ್ರೇಗಾ ಕುರಿತಂತೆ ಹಲವರು ನಾಯಕರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಡ್ಬರೋಣ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋದು, ಗಾಂಧೀಜಿ ಇದ್ದಾಗ ಈ ನರೇಗಾ ಇತ್ತಾ? ಗಾಂಧೀಜಿ ಬಂದ್ಬಿಟ್ಟು ಈ ಪದಗಳನ್ನೆಲ್ಲ ಏನು 10 ಪದಗಳು ಕೊಟ್ಟಿದ್ದಾರೆ, ಏನೇನೋ ನರೇಗಾದ ಬಗ್ಗೆ. ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದುಹಾಕಿ, ಈ ತರದೆಲ್ಲ. ಗಾಂಧೀಜಿ ಎಂದಾದ್ರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರೂ ಹೇಳಿದ್ರ? ಎಂದಾದ್ರೂ ಒಂದು ದಿನ ಗಾಂಧೀಜಿ ನನ್ನ ಹೆಸರನ್ನ ನೀವಿಡಿ ಅಂತ ಎಲ್ಲಾದ್ರೂ ಹೇಳಿದ್ರ? ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗ ಅಲ್ವಾ ಇದು? ಆಯ್ತು, ತಪ್ಪಲ್ವಾ ಇದು? ಓಕೆ. ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದಾರ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ? ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ. ಇವ್ರ ತೆವಲ್ಗೋಸ್ಕರ ಕೊಟ್ಕೊಂಡಿರೋದು, ಇವರ ತೆವಲುಗಳಿಗೋಸ್ಕರ ಕೊಟ್ಕೊಂಡಿರೋದು ಇದು. ನೀವು ರಾಜಕೀಯ. ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್, ನಿಮ್ಮ ಆಡ್ಗಳೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾರು? ಗೋಗೊಯ್ ಅವರು ಅಲ್ಲ, ರಂಜನ್ ಗೊಗೊಯ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಇದ್ರ ಬಗ್ಗೆನೆ ಒಂದು ಸರ್ಕಾರ ಕಂಪ್ಲೇಂಟ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ಆಗಿದೆ, ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಶುಡ್ ಬಿ ಸಬ್ಜೆಕ್ಟ್ ಅಂಡ್ ನಾಟ್ ಡೈರೆಕ್ಟೆಡ್ ಅಟ್ ದಿ ಪ್ರಮೋಟಿಂಗ್ ದ ಪೊಲಿಟಿಕಲ್ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಅಂತ ಇದೆ. ಇದರಲ್ಲಿ ಪೂರ್ತಿ ಕ್ಲಿಯರ್ ಆಗಿದೆ. ಮತ್ತೆ ಅವ್ರು ಯಾರ್ಯಾರು ಕೊಡ್ಬೇಕು ಅಂತಾನೆ ಇದ್ದಾರೆ. ಏನಾದ್ರೂ ನೀವು ಡೆವಲಪ್ಮೆಂಟ್ ವರ್ಕ್ ಮಾಡ್ಬೇಕಾದ್ರೆ ಕೊಡಿ, ಕಂಪ್ಲೀಟ್ ಆಗಿದ್ರೆ ಕೊಡಿ. ಯಾರಾದ್ರೂ ತೀರ್ಕೊಂಡಾದಾಗ ಅವ್ರು ಕೊಡ್ಬೋದು, ಬರ್ತ್ಡೇ ಮಾಡಿದಾಗ ಅವ್ರು ಕೊಡ್ಬೋದು, ಸರ್ಕಾರದಲ್ಲಿ ಇರುವಂತದ್ದು. ಇದು ನಾನು ಹೇಳೋದು, ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ನಿಮ್ಗೆ ಇಷ್ಟ ಇದ್ರೆ ನಿಮ್ ಕಾಂಗ್ರೆಸ್ ಪಾರ್ಟಿದು ಆಯ್ತಲ್ಲ ಬೇಕಾದಷ್ಟು ಕೋಟಿ ಕೊಡಿ. ಬೇಡ ಅಂತ ಹೇಳಿದಾರೆ ಯಾರು? ಕೊಡಿ ನೀವು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕಾಂಗ್ರೆಸ್ ಪಾರ್ಟಿದ್ ಕೊಟ್ಕೊಳ್ಳಿ, ಏನ್ ಬೇಕೋ ಮಾಡ್ಕೊಳ್ಳಿ. ಹೇಳ್ತಾ ಇದ್ರು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ, ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಆದ್ರೆ ನೀವು ಇವತ್ತು ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಬಳಕೆ ಮಾಡ್ಕೊಂಡು ಈ ತರ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಜನಕ್ಕೆ ಏನ್ ಬೇಕಾಗಿದೆ? ಜನ ಏನಕ್ಕೆ ತೆರಿಗೆ ಕೊಡ್ತಾರೆ? ಈಗ ಅವರು ಈ ಅಡ್ವರ್ಟೈಸ್ಮೆಂಟ್ ಯಾರು ದುಡ್ಡಲ್ಲಿ ಕೊಟ್ಟಿದ್ದೀರಾ? ಮೋದಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು. ಇದು ಆಡ್ ನೋಡ್ತಾ ಇದೀರಲ್ಲ, ಮೋದಿ ಫೋಟೋ. ಮೋದಿ ಅವ್ರ ಫೋಟೋ ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು ಅವರು ಬೆಲೆ ಕೊಡ್ತಾ ಇಲ್ಲ. ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ನಾವು ಕೇಳ್ತಾ ಇದ್ದೀವಿ, ತೆರಿಗೆ ಈ ತರ ಪೋಲ್ ಮಾಡಬೇಡಿ, ಕಾಂಗ್ರೆಸ್ ಪಾರ್ಟಿಯ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಬೇಡಿ ಅಂತ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ತೆರಿಗೆ ಭಯೋತ್ಪಾದನೆ. ಒಂದ್ ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದ್ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ, ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ. ಅದೇ ಯಾರನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸುಮ್ಮನೆ ಇರ್ತಾರ? 100 ರೂಪಾಯಿ ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ. ಇವರಿಂದ ಏನ್ ನಡೀತಾ ಇಲ್ಲ, ರಾಜ್ಯದ ಜನರಿಂದ ನಡೀತಾ ಇರೋದು. ರಾಜ್ಯದಿಂದ ಅಧ್ಯಕ್ಷರೇ ಒಂದೇ ನಿಮಿಷ. ಅಧ್ಯಕ್ಷರೇ ನಮ್ಮಿಂದ ನಡೀತಾ ಇದೆ ಅಂತ. ನಿಮ್ಮಿಂದ, ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ. ರಾಜ್ಯದ ಜನರಿಂದ ನಡೀತಾ ಇರೋದು. ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ, ಕರ್ನಾಟಕದ ಜನತೆ ನಿಮ್ಮಿಂದ ಏನಲ್ಲ. ಅದರಿಂದ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ತಪ್ಪು. ಇದು ಭಯೋತ್ಪಾದನೆ ಅನ್ನೋ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಜಗಳ ತೆಗೆದು ಜಗಳ ಮಾಡಿದೆ. ಇದು ಕೇಂದ್ರ ರಾಜ್ಯದ ಸಂಬಂಧವನ್ನ ಹಾಳು ಮಾಡುವಂತದಕ್ಕೆ ಹೊರಟಿದ್ದಾರೆ. ನಮ್ಮ ತಕರಾರು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಇವತ್ತೇನು ಜಾಹೀರಾತು ಕೊಟ್ಟದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ. ಈ ಉದಾಹರಣೆಗೆ ಹೇಳೋದಾದ್ರೆ, ಮನ್ರೇಗಾದಲ್ಲಿ ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯ್ತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗ್ಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗ್ಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ.
ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಹೀರಾತು ಇದು. ಇವತ್ತು ಈ ರೀತಿ ಒಂದು ರೀತಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಿಂದ ಈ ರೀತಿ ಪೋಲ್ ಮಾಡಿ ಈ ರೀತಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎರಡನೇದಾಗಿ ಇವರು ಇವತ್ತೇನು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿಯವರು ಅವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ ಈ ದೇಶದಲ್ಲಿ ದೇವಾಲಯಗಳಿಗಿಂತ ಶೌಚಾಲಯಗಳು ಮುಖ್ಯ ಅಂತೇಳಿ ಇವತ್ತು 1.5 ಕೋಟಿ ಇಡೀ ದೇಶದಲ್ಲಿ ಶೌಚಾಲಯವನ್ನ ಕಟ್ಟಿಸುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಆದ್ರೆ ಇವರು ಸುನೀಲ್ ಅವರೇ ಈಗ ವಿಜೇಂದ್ರ ಹೇಳಿದ್ರೆ ಫ್ಯಾಕ್ಚುಲಿ ಇದು ಇನ್ಕರೆಕ್ಟ್ ಇದೆ ಅಂತ ಅದು ಚರ್ಚೆಯಲ್ಲಿ ಬರಲಿ. ನಮ್ಮ ಅಭಿಪ್ರಾಯ ಸ್ಪಷ್ಟ. ನಿಮಿಷ ಕೇಳಿ. ಫ್ಯಾಕ್ಚುಲಿ ನಿಮ್ ಪ್ರಕಾರ ಇನ್ಕರೆಕ್ಟ್ ಅಂತ ಹೇಳಿದ್ರೆ ನಾವು ಅಧಿಕೃತವಾಗಿ ಸರ್ಕಾರ ಎಲ್ಲ ಸ್ಟಡಿ ಮಾಡಿ ಆ ಬಿಲ್ ಬಗ್ಗೆ ಸ್ಟಡಿ ಮಾಡಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯಾಗಿ ಗ್ರಾಮ ಪಂಚಾಯತ್ ಹಕ್ಕುಗಳು ಇವತ್ತು ಮೊಟಕಾಗಿದೆ, ಯಾವ ರೀತಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗ್ತಾ ಇದೆ, ವಿಕೇಂದ್ರೀಕರಣದ ವಿರುದ್ಧವಾಗಿ ಎಲ್ಲವನ್ನು ಕೂಡ ನಾವು ಹೇಳ್ತೀವಿ. ಈಗ ಇರುವಂತದ್ದು ಇಷ್ಟೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಅಡ್ವರ್ಟೈಸ್ಮೆಂಟ್ ನಾವು ನಮ್ಮ ಅಭಿಪ್ರಾಯವನ್ನ ಒಂದು ಸೃಜನಶೀಲತೆಯಿಂದ ಆ ಒಂದು ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನಾವು ಬೇರೆಯವರೆಲ್ಲ ಮಾತಾಡಿ. ಈಗ ನೀವು ಅಷ್ಟಕ್ಕೆ ನೋಡಿ, ನೀವು ಕೂಡ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದೇನೋ, ನೀವು ಕಾಂಗ್ರೆಸ್ಸಿನ ಇರ್ಲಿಲ್ಲ, ಕಾಂಗ್ರೆಸ್ ಆಗಲ್ಲ. ನೀವು ಕೂಡ ಬೇರೆಲ್ಲ ವಿಚಾರ ಮಾತಾಡೋದು ಕೇಳಿ. ಏನಿದು ಅರ್ಥನೇ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾಗಿರುವಂತಹ ಸೋ ಕಾಲ್ಡ್ ನಾವು ಆಯ್ಕೆ ಮಾಡಿರುವಂತಹ ನಾಯಕರು ನೋಡಿ ಒಂದೇ ಒಂದು ವಿಚಾರ ಇಟ್ಟುಕೊಂಡು ದಿನ ಇಡೀ ಕಳೀತಾರೆ ಅನ್ನೋದಾದರೆ ಹೀಗೆ ಕ್ರಿಸ್ಟಲ್ ಕ್ಲಿಯರ್ ಹಿಂಗಿದೆ, ನಮಗೆ ಇದರಲ್ಲಿ ಆಕ್ಷೇಪಣೆ ಇದೆ, ನಾವು ಇದರ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ, ನಮಗೆ ಸೊಲ್ಯೂಷನ್ ಬೇಕು. ಏನು ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲಿ ಬ್ಯುಸಿ, ಇನ್ನೊಬ್ಬರನ್ನ ತೇಜೋವಧೆ ಮಾಡೋದ್ರಲ್ಲಿ ಬ್ಯುಸಿ. ಇವರ ಚರ್ಚೆಯಲ್ಲಿ ಮಹಾತ್ಮ ಗಾಂಧಿಯವ್ರನ್ನ ಎಳ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಜನ ಚರ್ಚೆ ಮಾಡ್ದಿರಂಗೆ ಅವರೇ ಚರ್ಚೆಯ ವಸ್ತು ವಿಷಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಅವರು ಡೈವರ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂಥ ವಿಜೇಂದ್ರ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ರಿಷಿಕ್ ವಿವನ್ ಗೌಡ ಇದ್ದಾರೆ, ನಮಸ್ಕಾರ. AP ವಕ್ತಾರರು ರವೀಶ್ ದಾಸಪ್ಪ ಅವರಿದ್ದಾರೆ, ನಮಸ್ಕಾರ. ವಿಜೇಂದ್ರ ಅವರೇ, ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಅಪಾರ ಪ್ರೀತಿ ಬಂದಂಗೆ ಕಾಣ್ತಾ ಇದೆ ನಿಮಗೆ. ಇಷ್ಟು ದಿವಸ ನನ್ನ ಹೆಸರಲ್ಲಿ ಲೂಟಿ ಮಾಡಿದ್ದು ಸಾಕು, ಬಿಟ್ಬಿಡಿ ಇದೆಲ್ಲ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಅನ್ನೋ ಅರ್ಥದ ಟ್ವೀಟ್ಗಳನ್ನು ಮಾಡಿದ್ದೀರಿ. ಇನ್ನು ಕರ್ನಾಟಕದ ತೆರಿಗೆಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಹೆಂಗಿದು? ಇವೆರಡಕ್ಕೆ ಉತ್ತರ ಕೊಡ್ಬೇಕು ನೀವು. ಇಲ್ಲ, ಮೊದಲೇದಾಗಿ ಏನು ಇವತ್ತು ಒಂದು ಪತ್ರಿಕೆಗಳಲ್ಲಿ ಅವರೊಂದು ಜಾಹೀರಾತು ಕೊಟ್ಟಿದ್ದಾರೆ. ಇದು ನಾನು ಮೊದಲೇದಾಗಿ ಇದನ್ನು ವಿರೋಧ ಮಾಡ್ತೇನೆ. ಯಾಕೆ ವಿರೋಧ ಮಾಡ್ತೇನೆ ಅಂತ ಹೇಳಿದ್ರೆ, ಅದು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಯಿಂದ ಅಥವಾ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ಕೊಟ್ಟಿಲ್ಲ, ಕರ್ನಾಟಕ ಸರ್ಕಾರದ ಒಂದು ಹೆಸರಲ್ಲಿ ಕೊಟ್ಟಿದೆ. ಅಂದರೆ ಕರ್ನಾಟಕ ಜನರ ತೆರಿಗೆ ದುಡ್ಡು. ಹಾಗೂ ಆಮೇಲೆ ಅವರು ಮಾಡಿರೋದು ಎಷ್ಟು ದೊಡ್ಡ ತಪ್ಪು ಅಂದರೆ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಈಗ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರದ ಅಂಡರಲ್ಲಿ ಬರೋದಿಲ್ವಾ? ನೀವು ಅವ್ರನ್ನ ಅಣಗಿಸ್ಲಿಕ್ಕೆ ಹೋಗಿ ನೀವು ತಮಾಷೆಗೀಡಾಗ್ತಾ ಇದ್ದೀರಿ. ಮೊದಲೇದಾಗಿ ಏನು ಹೇಳ್ತಿದೀವಿ ಅಂದರೆ, ಗಾಂಧೀಜಿಯವ್ರನ್ನ ಹೆಸರು ಹಿಡ್ಕೊಂಡು ಇವರು ಇಷ್ಟು ದಿವಸ ಬರೀ ಸುಳ್ಳು ಹೇಳ್ಕೊಂಡು ಭ್ರಷ್ಟಾಚಾರಗಳು ಮಾಡ್ಕೊಂಡು ಬಂದಿದ್ದಾಗಿದ್ಬಿಟ್ರೆ ಗಾಂಧೀಜಿಯವರಿಗೆ ಸಿಗ್ಬೇಕಾದಂಥ ಗೌರವ ಯಾವುದು ಕೊಟ್ಟಿಲ್ಲ. ಆಯ್ತಪ್ಪ, ನೀವು ಗಾಂಧಿ ತತ್ವಗಳು ಯಾವ್ದು ಫಾಲೋ ಮಾಡ್ತೀರ ದಯವಿಟ್ಟು ಕಾಂಗ್ರೆಸ್ ಅವ್ರು ತಿಳಿಸ್ಬೇಕು. ಮೊದಲೇದಾಗಿ ಗಾಂಧಿಯವರ ತತ್ವ ಏನಿತ್ತು? ರಾಮರಾಜ್ಯ ಅಂತ ಇತ್ತು. ಈಗ ಹೆಸರಿಗೆ ಬದಲಾವಣೆ ಮಾಡೋದಕ್ಕೆ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಗಾಂಧಿಯವರ ಒಂದು ಫಿಲಾಸಫಿ ಏನು? ರಾಮರಾಜ್ಯ ಆಗಬೇಕು ಅಂತ. ಈ ಕಾಯ್ದೆಗೆ ಹೆಸರು ತಮ್ಮದಿರೋದು VBG ರಾಮ್ಜಿ ಅಂತ. ಆಮೇಲೆ ಇದೇನು ಇವತ್ತಂಗೆ ತಕ್ಷಣ ಇವತ್ತೇ ಚೇಂಜ್ ಮಾಡಿದ್ದಲ್ಲ, ಇದು ನಿರಂತರ ಪ್ರಕ್ರಿಯೆ. ಇದು ಸುಮಾರು 30-40 ವರ್ಷದಿಂದ ಬೇರೆ ಬೇರೆ 1977ರಲ್ಲಿ ಅನಿಸ್ತದೆ ಜನತಾ ಪಕ್ಷ ಇದ್ದಾಗ ಕೂಲಿಗಾಗಿ ಕಾಳು ಅಂತ ಕೂಲಿಗಾಗಿ ಕಾಳು ಅಂತ ಹೇಳಿ ಒಂದು ಯೋಜನೆ ಬಂತು.
ಅದಾದ ನಂತರ ಬದಲಾದ ಕಾಲಘಟ್ಟದಲ್ಲಿ ಅದನ್ನ ನೆಹರು ಹೆಸರು ತಗೊಂಬಂದ್ರು ಇವರು. ಅವತ್ತೇನು ನಾವೇನು ವಿರೋಧ ಮಾಡಿಲ್ಲ. ನಾವು ಆಗಿರ್ಬೋದು ಅಥವಾ ಅವತ್ತಿದ್ದಂಥ ವಿರೋಧ ಪಕ್ಷಗಳು ಯಾವತ್ತೂ ವಿರೋಧ ಮಾಡಿಲ್ಲ. ಇದನ್ನ ಹೆಸರಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಒಂದು ಕಾಲಘಟ್ಟಕ್ಕೆ ನಾವು ಅದನ್ನ ಒಂದಷ್ಟು ಬದಲಾವಣೆ ಮಾಡ್ಬೇಕಾಗ್ತದೆ. ಇವ್ರೇನು ಎಲೆಕ್ಷನ್ ಹತ್ರ ಇದ್ದಾಗ ಮಾತ್ರ ಮಹಾತ್ಮ ಗಾಂಧಿ ಎಂ ನರೇಗಾ ಅಂತ ಹೇಳಿ ಏನು ಎಂ ಜಿ ನರೇಗಾ ಅಂತ ಹೇಳಿ ತಗೊಂಬಂದ್ರು ಹೆಸರನ್ನ. ಅವಾಗ ಅದು ಯಾಕೆ ಇವ್ರಿಗೆ ಅವಾಗ ನೆಹರು ಬದಲು ಅವಾಗ ಇಡಬೇಕಾಗಿತ್ತು? ಯಾಕೆ ಇವ್ರಿಗೆ ಅವಾಗ ಮರ್ತೋಗ್ಬಿಟ್ಟಿದ್ರ ಗಾಂಧೀಜಿಯವರು? ಅಷ್ಟೆಲ್ಲ ಯಾಕೆ? ಈಗ ನಮ್ಮ ಪ್ರತಿಷ್ಠಿತ ಒಂದು ಏರ್ಪೋರ್ಟ್ ಯಾವುದು ನಮ್ಮ ದೇಶದಲ್ಲಿ? ಇಂದಿರಾ ಗಾಂಧಿ ಏರ್ಪೋರ್ಟ್. ಯಾಕೆ ಮಹಾತ್ಮ ಗಾಂಧಿ ಏರ್ಪೋರ್ಟ್ ಅಂತ ಇಡ್ಬೋದಾಗಿತ್ತಲ್ವಾ? ಡೆಲ್ಲಿಗೆ, ಹೈದರಾಬಾದಿಗೆ ಇಡ್ಬೋದಾಗಿತ್ತಲ್ವಾ? ಎಲ್ಲ ಇವ್ರಿಗೆ ಏನೇನು ಅಂದ್ರೆ ಸಮಯಕ್ಕೆ ತಕ್ಕಂಗೆ ಊಸುರು ಹಳ್ಳಿಗಳ ತರ ಅವರ ಒಂದು ಬಣ್ಣ ಬದಲಾಯಿಸುವಂತ ಕಾಂಗ್ರೆಸ್ ಅವರಿಗೆ ಜನ ಎಲ್ಲ ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ. ಈಗ ನೋಡಿ ಮೇಡಮ್, ಇದರಲ್ಲಿ ಮೊದಲೇದಾಗಿ ಈ ಹಿಂದಿನ ದಿನಗಳ ಕಾಯ್ದೆಯಲ್ಲಿ ಏನಿತ್ತು ಮೇಡಮ್? 100 ದಿನ ಕೆಲಸ ಕೊಡ್ತಾ ಇದ್ರು. ಇವಾಗ 125 ದಿನಗಳಿಗೆ ಮಾಡಿದೀವಿ. ಅಂದ್ರೆ ಜನಗಳಿಗೆ ಒಳ್ಳೇದಾಗ್ತಾ ಇಲ್ವಾ ಇದರಿಂದ? ಅಂದ್ರೆ ಇವ್ರಿಗೆ ಏನಂದ್ರೆ ಜನಗಳಿಗೆ ಒಳ್ಳೇದಾಗಬಾರ್ದು. ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳಿಗೆ, ಗುತ್ತಿಗೆದಾರರಿಗೆ, ಇವರ ಏನು ಕಾಂಗ್ರೆಸ್ ಮುಖವಾಡ ಹಾಕಿರೋ ಒಂದು ಈ ಎಡಪಂಥೀಯರಿಗೆ, ಇವ್ರುಗಳಿಗೆ ಒಳ್ಳೇದಾಗಬೇಕು. ಇವರಿಗೆ ಕಾಂಗ್ರೆಸ್ ಅವರಿಗೆ ಜನಗಳಿಗೆ ಒಳ್ಳೇದಾಗಬಾರ್ದು. ಹಾಗಾಗಿ ಇದನ್ನ ಅವರು ವಿರೋಧ ಮಾಡ್ತಾರೆ. ಇಂದು ಕೂಡ ನಾವು ಬಂದ ಯೋಜನೆಗಳು ಬಹಳಷ್ಟು ವಿರೋಧ ಮಾಡಿದ್ರು. ಅದು ಈಗಾಗಲೇ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಏನಂದ್ರೆ ಈ ಜನರ ತೆರಿಗೆ ದುಡ್ಡಲ್ಲಿ ನೀವು ಇಲಾಖೆ ವತಿಯಿಂದ ಜಾಹೀರಾತು ಕೊಡೋದು ಖಂಡಿತ ಅಲ್ಲ, ಕೊಡಬಾರ್ದು, ತಪ್ಪದು. ಅವ್ರು ಮಾಡಿರೋದು ಈಗ ಅಕ್ಷಮ್ಯ ಅಪರಾಧ ಅದು. ಈಗ ಅದು ಮಾಡಂಗಿಲ್ಲ. ಅದನ್ನ ನಾವು ಕಾನೂನು ಹೋರಾಟನೂ ಕೂಡ ಮಾಡೋರಿದ್ದೇವೆ ಅದರ. ಯಾಕಂದ್ರೆ ನೀವು ಕಾಂಗ್ರೆಸ್ ಪಕ್ಷದಿಂದ ಮಾಡಿ ನಾವೇನ್ ಕೇಳ್ತಾ ಇಲ್ಲ. ನೀವು ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಅವಕಾಶ ಇದೆ. ಬಟ್ ನೀವು ಒಂದು ಸರ್ಕಾರ ಆಗ್ಬಿಟ್ಟು ನೀವು ಒಂದು ಕೇಂದ್ರ ಸರ್ಕಾರನ ಈ ರೀತಿಯಾಗಿ ಒಂದು ನೋಡಿ, ಪಾಪ ಗಾಂಧೀಜಿ ಅವ್ರು ಏಕೆ ತಗೊಂಬಂದು ಅವ್ರನ್ನ ಒಂದು ಕಾರ್ಟೂನ್ ತರ ಮಾಡ್ಬಿಟ್ಟು ಇನ್ನೊಬ್ಬ ಯಾರೋ ಸಂಗಪ್ಪ ಅಂತ ಹೇಳ್ತಾರೆ. ಸಂಗಪ್ಪ ಅಂತ ಹೇಳಿ ಅಲ್ಲ, ಸಂಗಪ್ಪ ಅಂತ ಹೇಳಿ ತಗೊಂಬರೋ ಅವಶ್ಯಕತೆ ಏನಿದೆ? ಯಾರೋನು ಮಂಗಪ್ಪ ಕೊಟ್ಟಿರೋ ಐಡಿಯಾ ಅದನ್ನ? ಆ ಸಂಗಪ್ಪ ಅಂತ ಹೇಳಿ ಕೊಟ್ಟಿರೋ ಮಂಗಪ್ಪ ಯಾರೋನು? ಅವನ್ ಮೊದಲು ನೋಡಿ. ಈಗ ಇದೇನಂದ್ರೆ ಇವರಿಗೆ ಒಂದು ಗೊತ್ತು ಗುರಿ ಇಲ್ಲದ ಒಂದು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ. ಇವ್ರಿಗೆ ಏನಂದ್ರೆ ಡೈವರ್ಷನ್ ಮಾಡೋದ್ರಲ್ಲಿ ಎತ್ತಿದ ಕೈ ಇದ್ದಾರೆ. ಸೊ ಇನ್ನೊಂದು ಹಂಗೆ ಹೇಳ್ಬಿಡಿ, ಅದ್ ನಾನು ಬ್ಲ್ಯಾಕ್ ಅಂಡ್ ವೈಟ್ ಅಂದ್ಕೊಂಡೆ, ಬಟ್ ಅದು ಕಲರು ಇದೆ. ಯಾವುದು? ಈ ಆ ಜಾಹೀರಾತಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಜಾಹೀರಾತು ಅಂದ್ಕೊಂಡೆ, ಇಲ್ಲ ಕಲರ್ ಇದೆ ಅಲ್ಲ ಒಂದ್ ಸ್ವಲ್ಪ. ಅಲ್ಲ, ಅದು ಯಾರ್ಯಾರು ಏನೇನ್ ಕ್ರಮ ತಗೋಬೇಕು ಅದು ತಗೊಂತಾರೆ. ಅಷ್ಟು ಮಾತ್ರ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ ನಿಮ್ಗೆ. ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆಗೆ ಹೋಗ್ಲಿಕ್ಕೆ ಹೋಗಲ್ಲ. ನಾನು ಬಿಜೆಪಿ ವಕ್ತಾರನಾಗಿ ಏನ್ ಹೇಳ್ಬೇಕು ಅದು ಹೇಳ್ತಾ ಇದ್ದೀನಿ. ಬೇರೆಯವ್ರು ಯಾರ್ಯಾರು ಏನೇನೋ ಅದು ಸಂಬಂಧಪಟ್ಟವ್ರು ಏನೇನಿದೆ ಅದನ್ನ ಅವರು ಕ್ರಮ ತಗೊಳ್ಳುವಂತ ಕೆಲಸ. ರೈಟ್. ದರ್ಶನ್ ಅವರೇ, ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ತನ್ನ ಅಹಿಂಸೆ ಅನ್ನುವಂಥ ತತ್ವ ಮತ್ತು 5 ಪರ್ಟಿಕ್ಯುಲರ್ ಆಗಿ ತತ್ವ ಆದರ್ಶಗಳನ್ನು ಹೊಂದಿದ್ರು. ಅವುಗಳ ಮೂಲಕ ತಮ್ಮದೇ ಆದಂಥ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟವರು. ಆ ಟೈಮಲ್ಲಿ ಒಂದು ಮಾತನ್ನು ಅವ್ರು ಹೇಳ್ತಾರೆ, ಈ ಕಾಂಗ್ರೆಸ್ ಅನ್ನೋದು ಚಳವಳಿ ಆಗಿತ್ತು, ಒಂದು ಮೂಮೆಂಟ್ ಆಗಿತ್ತು, ಅದನ್ನು ವಿಸರ್ಜಿಸ್ಬಿಡಿ, ರಾಜಕೀಯಕ್ಕೆ ಇದು ಬಳಕೆ ಆಗೋದು ಬೇಡ ಅಂತ ಉದಾರತೆಯನ್ನು ತೋರಿದಂತಹ ಮನುಷ್ಯ. ತನ್ನ ಹೆಸರನ್ನು ಗಲ್ಲಿಗಿಡಿ, ರಸ್ತೆಗಿಡಿ ಅಂತ ಎಂದೂ ಕೇಳಿದವರಲ್ಲ. ಅವ್ರ ಹೆಸರನ್ನು ನೀವು ಈ ಥರ ಜಾಹೀರಾತಲ್ಲಿ ಬಳಕೆ ಮಾಡೋದು, ಅವ್ರ ಚಿತ್ರವನ್ನು ಜಾಹೀರಾತಲ್ಲಿ ಕ್ಯಾರಿಕೇಚರ್ ಥರ ಬಳಸ್ಕೊಳ್ಳೋದು ನಿಮಗೆ ಶೋಭೆ ಅಲ್ಲ ಅಂತ ಅನ್ಸುತ್ತೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ವಿಸರ್ಜನೆ ಮಾಡಬೇಕು ಅನ್ನುವಂಥ ಉಲ್ಲೇಖ ಎಲ್ಲಾಗಿದೆ ಅನ್ನುವಂಥ ಯಾವ ಒಂದು ಪುಸ್ತಕದಲ್ಲಿ ಅದು ಉಲ್ಲೇಖ ಆಗಿದೆ ಅನ್ನುವಂಥ ಮಾಹಿತಿ ಖಂಡಿತ ನನಗಿಲ್ಲ. ತಮ್ಮ ಹತ್ರ ಇದ್ರೆ ತೋರಿಸಿ ಅದನ್ನು. ಯಾಕೆಂದರೆ ಸ್ವಾತಂತ್ರ್ಯ ಬಂದಾಗ ನೆಹರೂರವ್ರನ್ನ ಮೊದಲ ಪ್ರಧಾನಿಯಾಗಿ ಆಯ್ಕೆ ಮಾಡೋದಕ್ಕೆ, ಯಾಕೆಂದರೆ ವಲ್ಲಭಾಯ್ ಪಾಟೀಲ್ರಿಗೆ ಅನಾರೋಗ್ಯ ಮತ್ತು ಅದಾಗಿ 2 ವರ್ಷಕ್ಕೆ ವಲ್ಲಭಾಯ್ ಪಾಟೀಲ್ರು ನಿಧನ ಹೊಂದ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನೆಹರೂರವ್ರನ್ನ ಪ್ರಧಾನಿ ಮಾಡಿದ್ದು ಆ ಒಂದು ಮುಖ್ಯ ಕಾರಣನೇ ಮಹಾತ್ಮ ಗಾಂಧೀಜಿಯವರು. ಇವತ್ತು ಸಂವಿಧಾನ ಏನು ಬರೋದಕ್ಕೆ ಕಾರಣೀಭೂತರು ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಬೇಕಾದ್ರೂ ಕಾರಣೀಕರ್ತರಲ್ಲಿ ಮಹಾತ್ಮ ಗಾಂಧಿಯವರು ಒಬ್ಬರಾಗಿದ್ದಾರೆ. ಕೆಲವೊಂದು ಅನೇಕ ಐತಿಹಾಸಿಕ ಘಟನಾವಳಿಗಳಿಗೆ ಮೂಲ ಕಾರಣ ಸಾಕ್ಷಿ ರೂಪ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಕೆಟ್ಟದನ್ನ ಮಾತಾಡಬೇಡ, ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಕೇಳಬೇಡ ಅಂತ. ನಾವು ಈ ಪತ್ರಿಕೆನಲ್ಲಿ ಒಳ್ಳೆದನ್ನ ಹಾಕಿದ್ದೀವಿ, ಒಳ್ಳೆದನ್ನ ನೋಡಿ ಒಳ್ಳೆದನ್ನ ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಒಂದು ಕೂಲಿ ಕಾರ್ಮಿಕರು, ಶ್ರಮಿಕ ವರ್ಗ ಈ ದೇಶದ ಆಸ್ತಿ ಮೇಡಮ್, ರೈತ ವರ್ಗ ಈ ದೇಶದ ಆಸ್ತಿ. ಮಹಿಳೆಯನ್ನ ಪೂಜನೀಯ ಭಾವದಲ್ಲಿ ಕಾಣುವಂತಹ ಯಾವುದಾದ್ರೂ ಒಂದು ರಾಷ್ಟ್ರ ಇದೆ ಅಂತಂದ್ರೆ ಅದು ನನ್ನ ಹೆಮ್ಮೆಯ ಭಾರತ ರಾಷ್ಟ್ರ. ಇವತ್ತು ಆ ಶ್ರಮಿಕ ವರ್ಗದ ಬದುಕಿಗೆ ಕೊಡಲಿಪಟ್ಟು ಹೊಡೆಯಲು ಹೋದಾಗ ಅದನ್ನ ನಮ್ಮಿಂದ ನೋಡಿ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಮಹಿಳೆಯರ ಬದುಕಿಗೆ ಅನ್ಯಾಯ ಆದಾಗ ಅದನ್ನ ಕೇಳಿಸ್ಕೊಂಡು ನಾವು ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ. ಇವತ್ತು ಕಾರ್ಮಿಕ ವರ್ಗಕ್ಕೆ ಬದುಕನ್ನ ಹಾಳಾಗಬೇಕಾದ್ರೆ ನಾವು ಧ್ವನಿ ಎದ್ದನೆ ಬಾಯಿ ಮುಚ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಇವತ್ತು ಜನರ ಕಿವಿಯನ್ನು ಅಗಲಿಸಿ ಕೇಳಿ ಮಹಾತ್ಮ ಗಾಂಧಿಯವರು ಒಂದು ರೂಪವಾಗಿ ಬಂದು ನುಡಿತಾ ಇದ್ದಾರೆ. ಏನು ಕೇಂದ್ರದಿಂದ ನಾಡಿಗೆ ಅನ್ಯಾಯ ಆಗ್ತಾ ಇದೆ, ನಿಮ್ಮ ಬದುಕಿಗೆ ಅನ್ಯಾಯ
ಆಗ್ತಾ ಇದೆ, ನಿಮ್ಮ ಬದುಕನ್ನ ಮೂರು ಬಟ್ಟೆ ಮಾಡೋದು ಕೊಟ್ಟಿದಾರಲ್ಲ, ಅದನ್ನ ನೀವು ಕಣ್ತರಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಮತ್ತೆ ಇನ್ನೊಂದು ಜಾಹೀರಾತಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಮೇಡಮ್. ಇವತ್ತು ನಾವು ನರೇಂದ್ರ ಮೋದಿ ಅವ್ರನ್ನ ಕಾಣ್ತಾ ಇರ್ತಕ್ಕಂಥದ್ದು ಒಂದು ಮಾಧ್ಯಮದ ಜಾಹೀರಾತುಗಳ ಮೂಲಕ, ಪತ್ರಿಕೆಗಳ ಜಾಹೀರಾತುಗಳ ಮೂಲಕ, ಸೋಷಿಯಲ್ ಮೀಡಿಯಾ ಜಾಹೀರಾತುಗಳ ಮೂಲಕ, ಯೂಟ್ಯೂಬ್ಗಳ ಜಾಹೀರಾತಿನ ಮೂಲಕ. ಅದರಲ್ಲೂ ಒಂದು ಸರಳವಾದಂಥ ಉದಾಹರಣೆ ನಿರ್ಭಯ ಅಂತ ಒಂದು ಸ್ಕೀಮ್ನ ತಗೊಬಂದ್ರು ಮೇಡಮ್. ಆ ನಿರ್ಭಯ ಸ್ಕೀಮಲ್ಲಿ ಇಟ್ಟಿದ್ದು 4,000 ಕೋಟಿ. ಅದು ಹೆಣ್ಣು ಮಕ್ಕಳ ಸ್ವಾವಲಂಬನೆ ಬದುಕನ್ನ ಮತ್ತೆ ಯಾರು ಅನ್ಯಾಯಕ್ಕೊಳಗಾಗ್ತಾರೆ ಅವರ ಒಂದು ಬದುಕು ಕಟ್ಕೊಡ್ಲಿಕ್ಕೆ. ಆ ನಿರ್ಭಯ ಸ್ಕೀಮಲ್ಲಿ ಒಟ್ಟು 4,000 ಕೋಟಿನಲ್ಲಿ 3,500 ಕೋಟಿ ದೇ ಸ್ಪೆಂಡ್ ಫಾರ್ ಅಡ್ವರ್ಟೈಸ್ಮೆಂಟ್. ಬರೀ ನಾನು ನಿರ್ಭಯ ಹೇಳ್ತಾ ಇರೋದು. ಇವತ್ತು 100 ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅದೆಷ್ಟು ಜಾಹೀರಾತುಗಳನ್ನ ಈ ದೇಶಾದ್ಯಂತ ಕೊಟ್ಟಿದ್ದಾರೆ. ಇವತ್ತು ಗಂಗೆ ನಮಾಮಿ ಅನ್ನೋ ಹೆಸರಲ್ಲಿ ಗಂಗೆ ಅಂತೂ ಶುದ್ಧ ಆಗ್ಲಿಲ್ಲ. ಯಾಕೆಂದ್ರೆ ನಿಮ್ಮ ಮಾಧ್ಯಮದವರೇ ತೋರಿಸಿದೀವಿ. ಅಣ್ಣ ಒಂದು ನಿಮಿಷ ಪ್ಲೀಸ್. ಅಲ್ಲಲ್ಲ ಒಂದ್ ನಿಮಿಷ ನನ್ನ ಫ್ಲೋ ಕಟ್ ಮಾಡಬೇಡಿ ಪ್ಲೀಸ್. ಕೊಟ್ಟಿ ನಾವು ಕೊಟ್ಟು ಯಾವ ತರ ಮಾತಾಡಿದ್ರ ಬಗ್ಗೆ ನೀವು ಒಂದು ಇನ್ನೂ ತಪ್ಪು ಅಂತ ಕೇಂದ್ರ ಸರ್ಕಾರದ ವಿರೋಧ ಮಾಡ್ತಾ ಇರಲ್ಲ, ಅದನ್ನ ನಾವು ಹೇಳ್ತಾ ಇದ್ದೀವಿ. ಈ ರೀತಿ ಕಾರ್ಟೂನ್ ಮಾಡ್ಬಿಟ್ಟು ಒಂದು ರೀತಿ ಮಹಾತ್ಮ ಗಾಂಧಿ ಅವರಿಗೆ ಒಂದು ಅನ್ಯಾಯ ಮಾಡ್ತಾ ಇದ್ದೀರಾ, ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಅದನ್ನ ನಾವು ಹೇಳ್ತಾ ಇದೀವಿ. ನೀವು ನಿಮ್ಮ ಗ್ಯಾರಂಟಿ ಯೋಜನೆಗಳು 1000 ಕೋಟಿ ಇನ್ವೆಸ್ಟ್ ಸ್ವಲ್ಪ ಗಾಂಧಿ ತತ್ವ ಇಟ್ಕೊಳ್ಳಿ. ಶಾಂತಿ ಬೇಡ. ಇವತ್ತು ಗಂಗೆ ನಮಾಮಿ ಅನ್ನುವಂಥದ್ದು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದೀರಾ. ಎಷ್ಟು ಪರಿಶುದ್ಧವಾಗಿರ್ಬೇಕಾದಂತ ಗಂಗೆ, ಅಲ್ಲೊಂದು ಬ್ಯಾರಿಗೇಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ತರ ಪರಿಶುದ್ಧ ವಾಟರ್ನ ಸಪರೇಟ್ ತಾ ಬಂದಿರ್ತಾರೆ. ಆದ್ರೆ ಗಂಗೆ ನಮಾಮಿ ಹೆಸರಲ್ಲಿ ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದು ಸತ್ಯ ಅಲ್ವಾ ಮೇಡಮ್? ಇವತ್ತು ಜಲ್ ಜೀವನ್ ಮಿಷನ್ ಅನ್ನುವಂತ ವಿಚಾರದಲ್ಲಿ 15,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಯಾಕೆ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೇಂದ್ರದ್ದು ರಾಜ್ಯದ ನೀವು ಪಂಚ ಗ್ಯಾರಂಟಿ ಕೊಡಿ, ಅವ್ರ ನಮಾಮಿ ಕೊಡಿ, ಅವ್ರ ಜಲ್ ಮಿಷನ್ ಕೊಡ್ಲಿ, ನಮ್ಗೆ ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಆಕ್ಷೇಪ ಏನು ಅಂತ ಹೇಳಿದ್ರೆ, ಟೀಕೆ ಮಾಡುವಂತಹ ಜಾಹೀರಾತುಗಳನ್ನ, ಈಗ ಯಾವುದೋ ಯೋಜನೆಯ ಜಾಹೀರಾತಿಗೂ ಟೀಕೆ ವ್ಯಕ್ತಪಡಿಸುವಂತಹ ಜಾಹೀರಾತು, ಯೋಜನೆ ಬರುತ್ತೆ ಜನರಿಗೆ ತಲುಪಬೇಕು ಅನ್ನೋದು ಜಾಹೀರಾತು ಮೂಲಕವೇ, ಪತ್ರಿಕೆಯ ಮೂಲಕವೇ, ಮಾಧ್ಯಮದ ಮೂಲಕವೇ. ಅದನ್ನ ಯಾರೂ ಆಕ್ಷೇಪ ಮಾಡಲ್ಲ. ನೀವು ಎಷ್ಟು ಪಂಚ ಗ್ಯಾರಂಟಿ ಬಗ್ಗೆನೋ ಯೋಜನೆಗಳ ಬಗ್ಗೆ ಕೊಡ್ತಾರೆ, ಅದನ್ನು ಸ್ವಾಗತಿಸ್ತಾರೆ. ಇದು ಜನರ ತೆರಿಗೆ ದುಡ್ಡು. ನೀವು ಮಹಾತ್ಮ ಗಾಂಧಿ ಅವರನ್ನ ಬಳಕೆ ಮಾಡ್ಕೊಂಡು ಅವರ ಗೌರವಕ್ಕೆ ಚ್ಯುತಿ ಕೊಟ್ಟಿ ಅಂದ್ರೆ ಅದು ಹಂಗ ಅಕ್ಕರಾಗಿದೆ. ನಿಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಅದು ಜನರ ದುಡ್ಡು. ನೀವು ಟೀಕೆ ಮಾಡಕ್ಕೆ ಅದನ್ನ ಬಳಸಬೇಡಿ. ಅಲ್ಲ, ನಾನು ತುಂಬಾ ಓದಲ್ಲ. ಇಲ್ಲಿ ಗಾಂಧೀಜಿಯವ್ರು ನನಗೆ ಗಾಂಧೀಜಿಯವ್ರ ತರನೇ ಕಾಣಿಸ್ತಾ ಇದ್ದಾರೆ. ನಾವು ಸ್ವಚ್ಛ ಭಾರತ್ ಅಭಿಯಾನ ಮಾಡ್ಬೇಕಾದ್ರೆ ಗಾಂಧೀಜಿ ಮುಖ ಎಲ್ಲ ಬಿಟ್ಟು, ಕೋಲನ್ನು ಬಿಟ್ಟು ಕನ್ನಡಕ ತಗೊಂಡೋಗಿ ಇಟ್ರಲ್ಲ ಬಿಜೆಪಿಯವರು, ಆ ತರ ಅಲ್ಲ. ಇಲ್ಲಿ ಒಂದು ಜನರು ಯಾವುದೇ ಸರ್ಕಾರದ ಯೋಜನೆಗಳು ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಕೆಲವೊಂದು ಲೋಪಗಳಾದಾಗ ಜನರಿಗೆ ಅರಿವು ಮೂಡಿಸುವಂತ ಕಾರ್ಯ. ಇದರಲ್ಲಿ ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧಿಯವರ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನ್ಯಾಯಗಳಾದಾಗ ಅದು ಜನಗಳಿಗೆ ಮನೆಗಳಿಗೆ ಹೋಗಿ ತಲುಪಿ ಅಂತ. ಎಲ್ಲರೂ ಫೇಸ್ಬುಕ್ ನೋಡ್ತಾ ಇರಲ್ಲ ಮೇಡಮ್, ಪತ್ರಿಕೆ ಅಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡ್ತಾರೆ, ಹಳ್ಳಿಗಳಲ್ಲೂ ನೋಡ್ತಾರೆ, ಟಿ ಅಂಗಡಿಲೂ ಪತ್ರಿಕೆ ಇರ್ತದೆ. ಹಂಗಾಗಿ ಎಲ್ಲಾ ಜನಗಳಿಗೂ ಇದು ಗೊತ್ತಾಗ್ಲಿ ಅಂತ. ಪರ್ಸನಲ್ ದುಡ್ಡನ್ನು ಮಾಡಿ. ಡಿ.ಕೆ. ಶಿವಕುಮಾರ್ ಅವರ ಹತ್ರನೋ ಸಿದ್ದರಾಮಯ್ಯ ದುಡ್ಡು ಅಥವಾ ನೀವು ದುಡ್ಡು ಮಾಡಿ, ನಾವೇನು ಬೇಡ ಅನ್ನೋದನ್ನ. ಇವತ್ತು ಇದೇನು ಸರ್ ಪ್ಲೀಸ್, ಮನ್ರೇಗಾ ಯೋಜನೆ ಅನ್ನುವಂಥದ್ದು ಸೆಂಟ್ರಲ್ ಗವರ್ಮೆಂಟ್, ನಮ್ಮ UPA ಗವರ್ಮೆಂಟ್ ನ ಸರ್ಕಾರಿ ಕಾರ್ಯಕ್ರಮ. ಟೀಕೆ ಮಾಡೋದಾದ್ರೆ ಇಲ್ಲಿ ನಾವು ಟೀಕೆ ಇಲ್ಲ, ಅರಿವು ಮೂಡಿಸೋದು. ಇಲ್ಲಿ ಯಾರಿಗೇನಾದ್ರೂ ಬೈದಿದೀವ? ಅಸಂವಿಧಾನಿಕ ಪದ ಇದೆಯಾ? ಏನಾದ್ರು ಮೋದಿ ಹೆಸರು ಹಾಕಿದೀವ? ಏನಾದ್ರು ಬಿಜೆಪಿ ಹೆಸರು ಹಾಕಿದೀವ? ಏನೊಬ್ಬ ಅವನು ಯಾರೋ ಅಮಾಯಕ ಸಂಗಪ್ಪ ಅಂತಿದ್ದ. ಸಂಗಪ್ಪ ನೋಡಪ್ಪ ಹಿಂಗಪ್ಪ ಅಂದ್ರು, ಇವರೇನೋ ಮಂಗಪ್ಪ ಅಂತಂದ್ರು. ನಮಗೆ ಗೊತ್ತಿಲ್ಲ, ಮಂಗ ಅಂದ್ರೆ ಆಂಜನೇಯ ಪ್ರತಿರೂಪ. ನೀವು ಇಲ್ಲಿ ಕರ್ಕೊಂಡ್ಬಂದು ಆಂಜನೇಯಗೆ ಅವಮಾನ ಮಾಡೋ ಕೆಲಸ ಮಾಡ್ತಾರ. ಮಂಗ ಮಾಡಕ್ ಹೋಗ್ಬಿಡಿ ಸಂಗಪ್ಪ ಅವರೇ, ಮಂಗ ಮಾಡಕ್ ಹೋಗ್ಬಿಡಿ. ಮಂಗಪ್ಪ ಅಂದ್ರೆ ಏನು ಅಂದ್ರೆ ಇದು ಏನು ಸರ್ಕಾರಿ ಕಾರ್ಯಕ್ರಮದ್ದು ಸರ್ಕಾರದ ಹಣದಲ್ಲೇ ಕೊಡುವಂತದ್ದು. ಇವತ್ತು ಕೇಂದ್ರ ಸರ್ಕಾರದ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳು ಏನ್ ನರೇಂದ್ರ ಮೋದಿ ಅವರ ಆಫೀಸಿಂದ ಬರ್ತಾ ಇದೆಯಾ ಅಥವಾ ಏನಾದ್ರು RSS ಕಚೇರಿಯಿಂದ ಬರ್ತಾ ಇದೆಯಾ? ಇಲ್ಲಿ ನಮ್ ಟೀಕೆ ಇಲ್ಲ, ನಮ್ಮ ಯೋಜನೆಯನ್ನ ಜನರಿಗೆ ಎಚ್ಚರಿಕೆ ಅರಿವು ಮೂಡಿಸುವಂತ ಕೆಲಸ ಮಾಡಿಸಿದೀವಿ. ಓಕೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ತೆರಿಗೆ ಭಯೋತ್ಪಾದನೆ ಅಂದ್ರೆ ಏನು ಸ್ವಾಮಿ? ಏನ್ ಭಯೋತ್ಪಾದನೆ ಅಂದ್ರೆ ಏನು? ನೀವು ಏನು ಅಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಭಯೋತ್ಪಾದನೆ ಅಂದ್ರೆ ಏನಿದು? ಕಗ್ಗೊಲೆ ಮಾಡ್ತಾ ಇದ್ದೀರಿ ಸ್ವಾಮಿ. ನಾವು ಕಗ್ಗೊಲೆ ಮಾಡ್ತಾ ಇಲ್ಲ, ಜನ ನಿಮಗೆ ಮುಗಿಸ್ತಾ ಇದಾರೆ ಅಷ್ಟೇ. ನೀವು ಮಾಡಿರೋ 70 ವರ್ಷ ದುರಾಡಳಿತಕ್ಕೆ ಮನೆ ಕಳಿಸಿದ್ದಾರೆ. 3 ಕ್ರಾಸ್ ಮಾಡಕ್ಕೆ
ಶಾಂತಿಯನ್ನು ಇಟ್ಕೊಳ್ಳಿ ಸ್ವಾಮಿ. 100 ಕ್ಷೇತ್ರ ಕ್ರಾಸ್ ಮಾಡಕ್ಕಾಗ್ತಾ ಇಲ್ಲ, ಮನೆ ಕಳಿಸ್ಬಿಟ್ಟಿದ್ದಾರೆ. ಶಾಂತಿ. ಅದಕ್ಕೆ ನಿಮ್ ಸಾಹೇಬರು, ನಿಮ್ಮ ರಾಹುಲ್ ಗಾಂಧಿ ಅವರು ಇಲ್ಲಿ ದೇಶದಲ್ಲಿ ಇರ್ಲಾರ್ದೆ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಇಬ್ರು ಇದ್ದಾರೆ. ಈಗ ನೋಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಯೋಜನೆಯ ಜಾಹೀರಾತುಗಳಿಗೆ ಯಾರ ಆಕ್ಷೇಪವೂ ಇಲ್ಲ ರಿಷಿಕ್ ಅವರೇ. ಅದು ಜಾಹೀರಾತು ಮೂಲಕನೇ ಜನರನ್ನು ತಲುಪೋದು. ಯಾಕಂದರೆ ಕಟ್ಟಕಡೆಯ ವ್ಯಕ್ತಿ ಕಡೆ ಪಕ್ಷ ಓದಕ್ಕೆ ಬಂದರೂ ಬಂದಿಲ್ಲ ಅಂದರೂ ನೋಡಿ ತಿಳ್ಕೊತಾನೆ ಅನ್ನುವಂತಹ ಭಾವನೆ. ಬಟ್ ಇಲ್ಲಿ ಕೇಂದ್ರ ಸರ್ಕಾರದ VBG ರಾಮ್ಜಿ ಅಂದರೆ ಮನ್ರೇಗಾ VBG ರಾಮ್ಜಿ ಆಗಿರೋದನ್ನು ಎಲ್ಲಿ ಪ್ಲಸ್ಸು ಎಲ್ಲಿ ಮೈನಸ್ ಅಂತ ಹೇಳೋದಕ್ಕೆ ಜಾಹೀರಾತು, ಅದು ಪತ್ರಿಕೆಗಳ ಫ್ರಂಟ್ ಪೇಜಲ್ಲಿ ದೊಡ್ಡದಾಗಿ ಅಂತ ಹೇಳಿದ್ರೆ ಅದು ಜನರ ತೆರಿಗೆ ದುಡ್ಡು. ಇದ್ರ ಬಗ್ಗೆ ಹೇಳಿ ನೀವು. ಮೇಡಮ್ ನೋಡಿ, ಮಹಾತ್ಮ ಗಾಂಧೀಜಿಯವರು ಈಸ್ ಅ ಫಾದರ್ ಆಫ್ ದ ನೇಷನ್. ಸೊ ನಮ್ಗೆಲ್ಲರಿಗೂ ವಿ ಎಕ್ಸೆಪ್ಟ್ ಇಟ್. ಇಟ್ಸ್ ನಾಟ್ ದಟ್ ನಾವು ಅಪೋಸ್ ಮಾಡ್ತಾ ಇದೀವಿ ಅಂತಲ್ಲ. ಆದರೆ ಕಾಂಗ್ರೆಸ್ ಅವ್ರು ಹೇಳೋದು ನೋಡಿದ್ರೆ ಅವರೇ ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಾಂಧೀಜಿಯವ್ರನ್ನ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇವತ್ತು ಇವತ್ತು ಪೇಪರ್ ಆ್ಯಡ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮಗೆ ಈ ಸಾಫ್ಟ್ವೇರ್ ಅಪ್ಡೇಟ್ಸ್ ಆಗ್ತಿರ್ಬೇಕಾದ್ರೆ ಕೆಲವೊಂದು ಎಮೋಜಿಗಳು ಇರ್ತಾವೆ ನೋಡಿ, ಅದು ಅಪ್ಡೇಟ್ ಆಗ್ತಿರ್ತವೆ ಅಂದರೆ ಕಾರ್ಟೂನಿಸ್ಟಿಕ್ ಆಗಿ ಅಂತ. ಇವತ್ತು ಈ ಪೇಜಲ್ಲಿ ಬಂದಿರುವಂಥದ್ದು ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕೂಲಿ ಕಾರ್ಮಿಕರಿಗೆ ನಾವು ಅರ್ಥ ಮಾಡಿಸೋ ಥರ ಯಾಕೆ ಇದನ್ನ ವಿರೋಧಿಸ್ತಾ ಇದ್ದೀವಿ ಅಂತ ಹೇಳೋ ರೀತಿಲಿಲ್ಲ ಇದು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಗಾಂಧೀಜಿಯವ್ರನ್ನ ಒಂದು ಕಾರ್ಟೂನ್ ನೆಟ್ವರ್ಕ್ ಥರ ಏನೋ ಒಂದು ತೋರಿಸ್ತಾರಲ್ವ ನಿಮಗೆ ಎಮೋಜಿನ, ಆ ಕಾರ್ಟೂನ್ ನೆಟ್ವರ್ಕಲ್ಲಿ ಒಂದು ಟಾಮ್ ಅಂಡ್ ಜೆರಿನೋ ಮತ್ತೊಂದು ಏನೋ ಅಂತೋ ಆ ರೀತಿ ಇಲ್ಲಿ ಒಂದು ಇಬ್ಬರು ವ್ಯಕ್ತಿನ ತೋರಿಸ್ಬಿಟ್ಟಿದ್ದಾರೆ. ಇದರಷ್ಟು ಅವಮಾನ, ಅಷ್ಟು ಚೀಪಾಗಿ ಯೂಸ್ ಮಾಡ್ಕೊಳ್ಳೋವಂಥದ್ದು, ಇದರಷ್ಟು ವರ್ಸ್ಟಾಗಿ ಗಾಂಧೀಜಿಯವ್ರನ್ನ ಯೂಸ್ ಮಾಡ್ಕೊಂಡಿರೋವಂಥದ್ದು ಮೋಸ್ಟ್ ಪ್ರಾಬ್ಲಿ ಲೈಫಲ್ಲಿ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿ ಮಾಡಿಲ್ಲ. ಇಲ್ಲ, ಇನ್ನೊಬ್ರು ಇದ್ದಾರೆ, ನಾನು ಹೇಳ್ಬೇಕದನ್ನ. ಇವರು ಕಾಂಗ್ರೆಸ್ನವ್ರೇನೋ ಬಳಸ್ಬಿಟ್ರು, ಬಿಜೆಪಿಯವ್ರು ನಾವೇನ್ ಕಮ್ಮಿ ಅಂತ ಹೇಳಿ ಅಂಬೇಡ್ಕರ್ನು ಬಳಸ್ಬಿಟ್ಟಿದ್ದಾರೆ ನೋಡಿ. ಅಲ್ಲ, ಯಾರೇ ಮಾಡಿದ್ರು ತಪ್ಪದು, ಗಾಂಧೀಜಿ ಯಾರೇ ಮಾಡಿದ್ರು ತಪ್ಪೇ ಅದು, ಯಾರನ್ನ ಮಾಡಿದ್ರು. ಆದ್ರೆ ಇವತ್ತು ಇದು ಎಷ್ಟು ಹಾಸ್ಯಾಸ್ಪದವಾಗಿ ಮಾಡಿದ್ದಾರೆ ಅಂತಂದ್ರೆ ಇಟ್ ಹ್ಯಾಸ್ ಬಿಕಮ್ ಎ ಲಾಫಿಂಗ್ ಜೋಕ್. ಜನ ನಗ್ತಾ ಇದ್ದಾರೆ ನೋಡ್ಬಿಟ್ಟು ಯಾವ ರೀತಿ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ನಾವೆಲ್ಲ ನಗ್ತಾ ಇರ್ಬೋದು ಖುಷಿಯಾಗಿ, ಒಳಗಡೆಯಿಂದ ಎಷ್ಟು ನೋವಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಒಬ್ರು ಮಹಾತ್ಮರ ಬೀದಿಗೆ ತಂದ್ಬಿಟ್ರಲ್ಲಪ್ಪ. ಆದಿ ಬೀದಿಲಿ ಪೇಪರ್ ಅಲ್ಲಿ ಏನದು, ಈಗ ಪೇಪರ್ ಹಾಕೊಂಡು ತಿನ್ಕೊಂಡು ಕಡಲೆಪುರಿ ತಿನ್ಕೊಂಡು ಕಡಲೆಕಾಯಿ ತಿಂದ್ಬಿಟ್ಟು ಬಿಸಾಕ್ತಾರಲ್ಲ, ಆ ಲೆವೆಲ್ಗೆ ತಂದುಬಿಟ್ರು ಅವ್ರನ್ನ. ಅವ್ರ ಫೋಟೋನಾಗ್ಲಿ ಅವ್ರ ಎಕ್ಸ್ಪ್ರೆಷನ್ಸ್ನಾಗ್ಲಿ. ಇದು ಬೇಜಾರು ದೇಶದ ಜನಗೆ. ನಿಮಗೆ ಇದು ಅವರು ಸ್ವಂತ ಖರ್ಚಿಂದ, ಇದು ಇಂಡಿವಿಜುವಲ್ ಆಗಿ ನಾವು ಹಾಕೊಂತ ಇದೀವಿ ಅಂದ್ರೆ ಬೇರೆ ತರ ಇರ್ತಿತ್ತು. ನೀವು ಈ ಪೇಪರ್ ಅಲ್ಲಿ ಗಮನಿಸಿದ್ರೆ ನಿಮಗೆ ಮೇನ್ ಇರುವಂತದ್ದು ಕರ್ನಾಟಕ ಸರ್ಕಾರದ ಸಿಂಬಲ್. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಈ ಜಾಹೀರಾತನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ವಾಟ್ ಡಸ್ ಇಟ್ ಮೀನ್ ಅಂದ್ರೆ, ನಿಮಗೆ ಕರ್ನಾಟಕ ಸರ್ಕಾರ ಜೋಕ್ ಆಗ್ಬಿಟ್ಟಿದ್ಯಾ, ಕರ್ನಾಟಕ ಸರ್ಕಾರದಲ್ಲಿ ಇರೋರು ಜೋಕ್ ಆಗಿದಾರ? ಇದಕ್ಕೆ ಕೋಟ್ಯಾಂತರ ರೂಪಾಯಿ ನಿಮ್ಗೆ ಹೆಂಗೆ ಅಂತಂದ್ರೆ, ಸುಮ್ಮನೆ ಪುಕ್ಸೆಟೆ ಕಾರ್ಟೂನ್ ಅಲ್ಲ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಬಿಟ್ಟು ಕಾರ್ಟೂನ್ ಆಗಿರುವಂತದ್ದು. ಅದು ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ, ನಿಮಗೆ ಇಲ್ಲೇನಾದ್ರೂ ಒಂದು ಕೂಲಿ ಕಾರ್ಮಿಕರ ಫೋಟೋ ಹಾಕಿ, ಅಥವಾ ನಿಮಗೆ ಮನ್ರೇಗಾದಲ್ಲಿ ಏನಿತ್ತು ಈಗ ಬಂದಿರುವಂತದ್ರಲ್ಲಿ ಏನೆಲ್ಲ ವ್ಯತ್ಯಾಸಗಳಿದಾವೆ ನೀವು ಅರ್ಥಕೊಳ್ಳಿ ಅಂತ ನೀವೇನೋ ಡಿಫ್ರೆನ್ಸ್ ಕೊಟ್ಟಿದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ವಿ. ಅಥವಾ ನಿಮ್ಗೆ ಅಲ್ಲಿ ಯಾರೋ ಕೂಲಿ ಕೆಲಸದಾರರ ಫೋಟೋಸ್ಗಳು ಹಾಕಿರಿ, ನಾವು ಒಪ್ಕೊಳ್ತಾ ಇದ್ವಿ. ಆದ್ರೆ ನೀವು ಮಾಡಿರೋದೇನು ಕಾರ್ಟೂನ್. ನಿಮ್ಗೆ ಇದು ಆದ್ರೆ ನೀವು ಮೊದಲೇ ಜೋಕ್ ಆಗ್ಬಿಟ್ಟಿದ್ದೀರಾ, ನೀವು ಮಾಡ್ತಾ ಇರುವಂತ ಈ ಕೆಲಸಗಳು ಕೂಡ ಜೋಕ್ ಆಗ್ಬಿಟ್ಟಿದೆ. ಇನ್ನ ಈಗ ಗಾಂಧೀಜಿಯವ್ರ ಬಗ್ಗೆ ಏನೆಲ್ಲ ಹೇಳ್ತಿರ್ತಾರಲ್ವಾ, ಈ ಗಾಂಧೀಜಿಯವರು ರಾಮರಾಜ್ಯ ಅಂತ ಹೇಳ್ತಾ ಇದ್ರು. ನಿಮಗೆ ರಾಮನ್ ಕಂಡ್ರೂ ಆಗಲ್ಲ, ರಾಮ ಮಂದಿರ ಕಂಡ್ರೂ ಆಗಲ್ಲ, ರಾಮನ ಹೆಸರು ಕಂಡ್ರೂ ಆಗಲ್ಲ ನಿಮಗೆ. ಈಗ ರಾಮನಗರನ ತಗೊಂಡೋಗ್ಬಿಟ್ಟು ಬೆಂಗಳೂರು ದಕ್ಷಿಣ ಅಂತ ಮಾಡಕ್ ಹೋದ್ರಿ. ಇದು ನೀವು ಏನಾದರೂ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ರಿ. ಇನ್ನು ಇಲ್ಲಿ VB ರಾಮ್ಜಿ ಅಂತ ಬರ್ತಿದೆ, ರಾಮ ಅಂತ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಇದು ನೀವು ಚೇಂಜಸ್ ಮಾಡ್ತಾ ಇದ್ದೀರಾ. ನಾವು ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಸ್ಕೀಮ್ ಏನು ತರ್ತಾ ಇದ್ರಲ್ವಾ, ನೀವು UPI ಇದಿರಲ್ವಪ್ಪ, ಎಷ್ಟು ತಗೊಂಡಿದ್ದೀರಾ? ಅದೇ ಬರೀ 99 ತಗೊಂಡಿದ್ರಲ್ವ ನೀವು. ಈಗ ಬ್ಯಾಂಕಿಂಗ್ ಟರ್ಮ್ಸಲ್ಲಿ NPA ಅಂತ ಹೇಳ್ತೀವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ. ಸೊ ಈಗ UPA ಕೂಡ ಒಂಥರ ಹಂಗೆ NPAನೇ ಆಗೋಗ್ಬಿಟ್ಟಿದೆ. ಅವರು ಲೋಕಸಭೆಯಲ್ಲಿ ನಿಮಗೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ನಿಮಗೆ ಬೇರೆ ರಾಜ್ಯದಲ್ಲಿ ಇರೋವಂಥವ್ರು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಬನ್ನಿ ಇದರ ಅಪೋಸ್ ಮಾಡೋಣ ಅಂತ ಅನ್ನಕ್ಕೆ they are NPS. UPS is equal to NPS. ಸೊ ಇಲ್ಲಿ ಇವ್ರು ಏನು ಮಾಡಬೇಕಾಗಿದೆ, ಲೋಕಸಭೆಯಲ್ಲಿ ಟೆಕ್ನಿಕಲಿ ನೀವು ಹೇಳಿ ಈ ಎಲ್ಲ ವಿಚಾರಗಳಿಂದ ನಾವು ಇದನ್ನ ಅಪೋಸ್ ಮಾಡ್ತಾ ಇದೀವಿ ಅಂತ ಹೇಳಿ. ಇಲ್ಲ ನೀವು ರಾಮ್ ಅಂತ ಇರೋದಕ್ಕೆ ನಾವು ಅಪೋಸ್ ಮಾಡ್ತಾ ಇದೀವಿ ಅನ್ನೋ ಥರ ಅಂತಂದ್ರೆ ಅದನ್ನು ಓಪನ್ ಆಗಿ ಹೇಳಿ, ವಿ ಆರ್ ವೆಲ್ ಅವೇರ್ ಆಫ್ ಇಟ್. ಇದ್ರದ್ದು ಮುಂದುವರೆದ ಭಾಗವಾಗಿ ನಾನು ಹೇಳೋದೇನು ಅಂತಂದ್ರೆ, ನೀವು ಅಪೋಸ್ ಮಾಡೋದೇ ಆದರೆ ನೀವು ವಿತ್ ವ್ಯಾಲಿಡ್ ಪಾಯಿಂಟ್ಸ್ ಇಟ್ಕೊಂಡು ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಈಗಲೇ ದುಡ್ಡಿಲ್ಲ ಅಂತ ಇದೀವಿ, ಯಾವ ಅಭಿವೃದ್ಧಿ ಝೀರೋ ಆಗ್ತಾ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಗಾಂಧೀಜಿಯವರ ಹೆಸರು ಅಂತ ಸಾಕಷ್ಟು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಗಾಂಧೀಜಿಯವರು ಏನು ಹೇಳಿದ್ರು, ರಾಮರಾಜ್ಯ ಆಗಬೇಕು
ಅಂದರೆ ಮದ್ಯಪಾನ ಧೂಮಪಾನ ಇದೆಲ್ಲ ಮಾಡಬೇಡಿ ಅಂತ ಹೇಳಿದರು. ಈಗ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಆದಾಯ ಇರೋವಂಥದ್ದನ್ನೇ ಜನರಿಗೆ ಕುಡಿಸ್ಬೇಕು. ಅಲ್ಲ ಮೇಡಮ್, ಅದ್ರಲ್ಲಿ ಕೇಳಿಸ್ಕೊಳ್ಳಿ, ಅದ್ರಲ್ಲಿ ಮತ್ತೆ ಬ್ಲಾಕ್ ಅಂಡ್ ವೈಟ್ ಇದೆ. ನಿಮಗೆ ವೈಟ್ ಅಲ್ಲಿ ಕುಡಿಸೋದು ಏನು ಅಂದ್ರೆ ಜನರಿಗೆ ಕುಡಿಸ್ಬಿಟ್ಟು ಬರುತ್ತಲ್ಲ ದುಡ್ಡು, ಅದು ವೈಟ್ ಅಲ್ಲಿ. ಬ್ಲಾಕ್ ಅಲ್ಲಿ ಏನ್ ಗೊತ್ತಾ, ನಿಮಗೆ ಲೈಸೆನ್ಸ್ ತಗೊಳಕ್ಕೆ ಕೊಡ್ತಾರಲ್ಲ ಲಂಚದಾಣಗಳು, ಭ್ರಷ್ಟಾಚಾರ, ಇದು ಬ್ಲಾಕ್. ಸೊ ನಿಮಗೆ ಗಾಂಧೀಜಿ ಹೆಸರನ್ನ ಯೂಸ್ ಮಾಡಿಕೊಂಡು ಅವರ ತತ್ವ ಸಿದ್ಧಾಂತನ ಏನು ಅಪೋಸ್ ಮಾಡ್ಕೊಂಡ್ ಬಂದಿದ್ರು ಅದನ್ನ ಕಾಂಗ್ರೆಸ್ ಅವರು ನಿಮಗೆ ಯಾವ ರೀತಿ ಬೀದಿಲಿ ಮರ್ಯಾದೆ ಹೋಗೋ ಥರ ಮಾಡ್ತಾ ಇದ್ದಾರೆ ಅಂತ ಇಟ್ಸ್ ವಿಸಿಬಲ್. ಆಮೇಲೆ ಇನ್ನೊಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೇಡಮ್, ನಿಮಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸಾಕಷ್ಟು ಕಷ್ಟಪಡ್ತಾ ಇದ್ರಲ್ವಾ. ನಾನು ತಮಗೊಂದು ಸಲಹೆ ಕೊಡ್ತೀನಿ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಸಿದ್ದರಾಮಯ್ಯನವ್ರನ್ನ ನೇಮ್ನ ನೀವು ದಯಮಾಡಿ ಸನ್ಮಾನ್ಯ ಸಿದ್ದು ಪ್ಲಸ್ ರಾಮ ಪ್ಲಸ್ ಅಯ್ಯ ಅಂತ ಒಂದು ಹಾಕಿಬಿಟ್ಟು ಕಾಂಗ್ರೆಸ್ ಅವ್ರು ಕಳಿಸ್ಕೊಂಡು ಕೊಟ್ಬಿಡಿ, ಅಲ್ಲೂ ರಾಮ ಅಂತ ಬಂದ್ಬಿಡುತ್ತೆ. ಸೊ ನಿಮಗೆ ರಾಮ ಅಂತ ಬಂದ್ಬಿಡ್ತು ಅಂತ ಹೇಳಿದ್ರೆ ನಾಳೆನೇ ನಿಮ್ಗೆ ಏನಾದ್ರು ಸಿಎಂ ಚೇಂಜ್ ಆದ್ರೂ ಆಗ್ಬೋದೇನೋ. ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್, ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಐಮ್ ಟಾಕಿಂಗ್ ಅಬೌಟ್. ಕೇಳಿಸ್ಕೊಳ್ರಿ, ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಐಮ್ ಟಾಕಿಂಗ್. ನಾನೇನು ಅವ್ರ ಹೆಸರಿಗೆ ಪದಚ್ಯುತಿ ಆಗುವಂಥದ್ದು ಏನಿಲ್ಲ. ನಿಮಗೆ ಕನ್ನಡ ಸ್ಕೂಲಲ್ಲಿ ನೀವು ಓದಿದ್ರೆ ಸಿದ್ದರಾಮಯ್ಯ ಅಂತ ಒಂದು ಹೆಸರು ಏನಿರುತ್ತೆ ಅದನ್ನ ಸ್ಪ್ಲಿಟ್ ಮಾಡಿ ಅಂತ ಹೇಳಿದ್ರೆ ಕೇಳಿಸ್ಕೊಳ್ರಿ, ಇದೆ ಅರ್ಥ ಆಗ್ತಾ ಇದೆಯಾ? ಕೇಳಿಸ್ಕೊಳ್ರಿ, ಅದು ನಿಮ್ಗೆ ಈಗ ಕನ್ನಡ ನಿಮ್ಗೆ ಅಕ್ಷರಮಾಲೆಯಲ್ಲಿ ನೇಮ್ನ ಸ್ಪ್ಲಿಟ್ ಮಾಡಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ನೇಮು ಸನ್ಮಾನ್ಯ ಸಿದ್ದರಾಮಯ್ಯನ ಸಿದ್ಧ ರಾಮ ಅಯ್ಯ ಅಂತ ಇರುತ್ತೆ. ಸೊ ಈಗ ಇಲ್ಲಿ VB ರಾಮ್ಜಿ ಅಂತ ಹೆಂಗಿದೆಯೋ ಅದೇ ರೀತಿನೇ ಒಂದು ವೇಳೆ ಏನಾದ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಹೆಸರು ಪ್ರಿಂಟಿಂಗ್ ಮಿಸ್ಟೇಕ್ ಏನಾದ್ರು ಮಾಡಿ ಕಳಿಸ್ಬಿಟ್ರೆ ಏನಾದ್ರು ಚೇಂಜ್ ಆಗ್ಬೋದೇನೋ, ಇವ್ರು ಸಿಎಂ ಆಗ್ಬೋದೇನೋ, ಬಿಕಾಸ್ ಅಲ್ಲೂ ಕೂಡ ರಾಮ ಅಂತ ಇದೆಯಲ್ಲ. ಓಕೆ ರವೀಶ್ ಅವರೇ, ವೆಲ್ ಪ್ಲಾನ್ಡ್ ಅಲ್ಲ? ಎಷ್ಟು ಚಂದ ಡೈವರ್ಟ್ ಮಾಡ್ತಿದ್ದಾರೆ ನೋಡಿ, ವಾರಕ್ಕೊಂದು 15 ದಿವಸಕ್ಕೊಂದು ಸಬ್ಜೆಕ್ಟ್ ಕೊಟ್ಟು VBG ರಾಮ್ಜಿ ಅಂತೆ, ಮನ್ರೇಗಾ ಅಂತೆ, ಸಮೀಕ್ಷೆ ಅಂತೆ, ಹಿಂಗೊಂದೊಂದು ಸಬ್ಜೆಕ್ಟ್ ಕೊಟ್ಟು ಜನರು ಯಾರು ಕೂಡ ಅವ್ರ ಸಮಸ್ಯೆ ಬಗ್ಗೆ ಮಾತಾಡಂಗಿಲ್ಲ. ಏನಿರ್ಬೋದು ಇದು VB ರಾಮ್ಜಿ ಅಂತ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಿದ್ದಾರೆ ಈ ಥರದ್ದು ಹಚ್ತಾರೆ. ಆದರೆ ನನಗಿಲ್ಲಿ 60-40 ಅನ್ನೋದಿದೆಯಲ್ಲ, ಮತ್ತು 90-10 ಇತ್ತಲ್ಲ, ಆವಾಗ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕವಾಗಿ ತಮ್ಮ ಪರಿಸ್ಥಿತಿ ಅರಿವಿದ್ಕೊಂಡು ಇದು ಯಾಕೋ ಬರ್ಡನ್ ಆಗ್ತಾ ಇದೆ, ರಾಜ್ಯಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಇವರು ಇಲ್ಲ ನಾವು ಅಷ್ಟು ಕೊಡೋಕ್ಕೆ ತಯಾರಿಲ್ಲ, ಬಿಕಾಸ್ ನಮಗೆ ಬರ್ಡನ್ ಆಗುತ್ತೆ ಅಂಥೇಳಿ. ಸೊ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆರ್ಥಿಕ ಪರಿಸ್ಥಿತಿ ಈ ವಿಷಯದಿಂದ ಗೊತ್ತಾಗ್ತಿದೆ. ಮೇಡಮ್, ಇದು ಅಕ್ಷರಶಃ ಸತ್ಯ. ಏನಾಗಿದೆ ಅಂದರೆ, ಈಗ ಜಾಹೀರಾತು ಅಂದರೆ ಇದು 2 ಆಯಾಮ ಇದೆ ಜಾಹೀರಾತಿಗೆ. ಒಂದು, ಮಾರಾಟ ಆಗದಿರೋ ಉತ್ಪನ್ನಗಳನ್ನ ಮಾರಾಟ ಮಾಡೋಕ್ಕೆ ಜಾಹೀರಾತು ಕೊಡ್ತಾರೆ. ಹೌದು. ಇನ್ನೊಂದು ಏನಂದರೆ, ವಿಧಿ ಇಲ್ಲದೆ ನಮ್ಮ ಪದಾರ್ಥ ಯಾವಾಗಲೂ ಮಾರ್ಕೆಟ್ನಲ್ಲಿ ದಿನೇ ಜಾಸ್ತಿ ಚಾಲ್ತಿಯಲ್ಲಿ ಇರಬೇಕು ಅಂತ ಉತ್ಪನ್ನಗಳನ್ನ ಮಾರಾಟ ಮಾಡೋಕ್ಕೆ ಆ ಜಾಹೀರಾತು ಕೊಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ, 2 ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ಅವ್ರ ಅಸ್ತಿತ್ವಕ್ಕೋಸ್ಕರ ಇಲ್ಲಿ ಅವರು ಜಾಹೀರಾತು ಕೊಡ್ತಾ ಇದ್ದಾರೆ ಹೊರತು ರಾಜ್ಯದ ಹಿತದೃಷ್ಟಿಯಿಂದಾಗಲಿ ರಾಷ್ಟ್ರದ ಹಿತದೃಷ್ಟಿಯಿಂದಾಗಲಿ ಇವರು ಜಾಹೀರಾತು ಕೊಡ್ತಾ ಇಲ್ಲ. ಉದಾಹರಣೆಗೆ, ನೀವು ಯಾವುದೇ ಒಂದು ಇಲಾಖೆನಲ್ಲಿ BBMP ಇರ್ಬೋದು, BDA ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆನಲ್ಲಿ ಇಂಥ ಕೆಲಸ ಇಲ್ಲಾಗುತ್ತೆ, ಇಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಈ ನಂಬರ್ಗೆ ನೀವು ಸಂಪರ್ಕಿಸಿ, ಇಂಥ ವ್ಯಕ್ತಿಗಳು ನಿಮ್ಗೆ ಇಲ್ಲಿ ಸಿಗ್ತಾರೆ, ಇಲ್ಲಿ ನಿಮಗೆ ಸುಲಲಿತವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ ಅಂತ ಯಾವ್ದಾದ್ರು ಒಂದೇ ಒಂದು ಜಾಹೀರಾತು ಕೊಟ್ಟಿರೋದು ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಲಿ ಯಾವ್ದಾದ್ರು ಉದಾಹರಣೆಗಳಿದೆಯಾ? ಅದು ನಾಮಕಾವಸ್ಥೆಗೆ ಏನೋ ಒಂದು ದೊಡ್ಡ ಪೇಜಲ್ಲಿ ಒಂದು ಸಣ್ಣ ಅಕ್ಷರಗಳಲ್ಲಿ ಕಾಣಿಸದೇ ಇರೋ ಥರ ಏನಂದ್ರೆ ಷರತ್ತುಬದ್ಧ ನಿಯಮ ಅನ್ನೋ ಥರ ಏನೋ ಒಂದು ಕೊಡ್ತಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಡ್ತಾರಲ್ಲ, ಆ ಥರ ಯಾವುದೋ ಒಂದು ಬೇಕಾಬಿಟ್ಟು ಜಾಹೀರಾತು ಕೊಡ್ತಾರೆ. ಇವ್ರಿಗೆ ರಾಜ್ಯದ ಹಿತದೃಷ್ಟಿ ಬಂದಾಗ ಇವರು ಜಾಹೀರಾತು ಕೊಡಲ್ಲ. ಅದ್ರ ಜೊತೆನಲ್ಲಿ ಏನಂದ್ರೆ, ಇವರು ವೈಯಕ್ತಿಕವಾಗಿ ತಗೊಂಡ್ಬಿಟ್ಟಿದ್ದಾರೆ ಎಲ್ಲ ವಿಷಯಗಳನ್ನ, ಪ್ರತಿಷ್ಠೆ. ಈಗ ಗಾಂಧೀಜಿ ಬಗ್ಗೆ ಎರಡೂ ಪಕ್ಷದವ್ರು ಮಾತಾಡ್ತಾರೆ. ಗಾಂಧೀಜಿಯವರ ಯಾವಾಗ್ಲೂ ಇವರು ಬಳಕೆ ವಸ್ತುವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಅನುಕೂಲಕ್ಕೆ ಬೇಕಾದಾಗ ಗಾಂಧೀಜಿಯವ್ರನ್ನ ಒಪ್ಕೋತಾರೆ, ಇಲ್ಲ ಅಂದಾಗ ಒಪ್ಕೊಳ್ಳಲ್ಲ. ಉದಾಹರಣೆಗೆ BJP ಅವ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಗಾಂಧಿ ಕೊಂದವ್ರನ್ನ ಜೊತೆಲಿ ಇಟ್ಕೊಂಡು ಅವರು ವಿಜೃಂಭಿಸ್ತಾರೆ, ಅವ್ರಿಗೆ ದೇವಸ್ಥಾನ ಕಟ್ಟೋ ಥರ ಮಾಡಿ. ದಯವಿಟ್ಟು ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡಬೇಡಿ, ನಾನು ಮಾತಾಡಿದ್ರೆ ಮಾತಾಡಿ, ಮಾತಾಡಬೇಡಿ. ಇಲ್ಲ ಇಲ್ಲ, ದಯವಿಟ್ಟು ಹಿಂದೂ ಕಾರ್ಯಕರ್ತನ ಗೋಡ್ಸೆ ಬಗ್ಗೆ ಅಡ್ವಾಣಿ ಅವರೇ ಹೇಳಿದ್ದಾರೆ. ಗೋಡ್ಸೆ BJPನೂ ವಿರೋಧಿಸ್ತಾ ಇದ್ದ, ಅವನೊಬ್ಬ ಆತಂಕವಾದಿ ಉಗ್ರವಾದಿ ಹೇಳಿದ್ದಾರೆ. ಆದ್ರೆ ನಾನು ಮಾತಾಡ್ತೇನೆ, ಮಾತಾಡಬೇಡಿ. ನೀವು ಹೇಳಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಇವಾಗ್ಲೂ ಸಹ ನೀವು ಅವ್ರನ್ನ ಬೆಂಬಲಿಸ್ಕೊಂಡ್ ಬಂದಿದ್ದೀರಲ್ಲ. ಇವ್ರ ಅನುಕೂಲ ಬೇಕಂದಾಗ ಗಾಂಧೀಜಿನ ಒಪ್ಕೋತಾರೆ, ಸ್ವಚ್ಛ ಭಾರತ್ ಮಾಡಕ್ಕೆ ವಿಜೃಂಭಿಸಿ ಇವರು ಏನೇ
ದೇಶದಲ್ಲಿ ಅನಾಹುತ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಅಲ್ಲಿ ಏನಾದ್ರು ಬೇಕಂದ್ರೆ ಗಾಂಧೀಜಿನ ಉಪಯೋಗಿಸ್ಕೊಂಡೇ ಬಂದಿರೋದು ಎರಡೂ ಪಕ್ಷದವರು. ಆಡಳಿತ ಮಾಡೋ ಯಾವುದೇ ಸರ್ಕಾರ ಇದ್ರೆ ಸರ್ಕಾರ ಜನರಿಗೆ ಅನುಕೂಲ ಆಗೋ ಅಂತ ಅಡ್ವರ್ಟೈಸೇ ಕೊಡಬೇಕೇ ಹೊರತು ಇವ್ರ ಸರ್ಕಾರ ಉಳಿಸ್ಕೊಳಕ್ಕಾಗ್ಲಿ ಅಥವಾ ಇನ್ನೊಂದು ಬೇಳೆ ಬೇಯಿಸ್ಕೊಳಕ್ಕಾಗ್ಲಿ ಕೊಡಬಾರ್ದು. ಇದರಲ್ಲಿ ಸಂಪೂರ್ಣವಾಗಿ ದ್ವೇಷಪೂರಿತ ರಾಜಕಾರಣ ಇದೆ, ಇದರಲ್ಲಿ ಓಲೈಕೆ ರಾಜಕಾರಣ ಇದೆ, ಇದರಲ್ಲಿ ಸಂಪೂರ್ಣವಾಗಿ ಏನಂದ್ರೆ ಸೆಲ್ಫಿಶ್ನೆಸ್ ಎದ್ದು ಕಾಣ್ತಾ ಇದೆ. ರೈಟ್. ಇದರ ನಡುವೆ ಉಲ್ಲೇಖ ಮಾಡಿರುವ ಮತ್ತೊಂದು ವಿಚಾರ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ ತೆರಿಗೆ ಭಯೋತ್ಪಾದನೆ. ವಿಜೇಂದ್ರ ಅವರೇ ಹೇಳಿ ಇದ್ರ ಬಗ್ಗೆ, ಎಷ್ಟು ನೀವು ಟೆರರಿಸಂ ಮಾಡ್ತಾ ಇದ್ದೀರಿ ಟ್ಯಾಕ್ಸ್ ಅಲ್ಲಿ? ಮೇಡಮ್ ಇದು ನೋಡಿ, ಮೊದಲೇದಾಗಿ ಕಾಂಗ್ರೆಸ್ ಅವ್ರಿಗೆ ನಾನು ಹೇಳಿದೆ ಈಗಾಗಲೇ ಗೊತ್ತು ಇಲ್ಲ ಗುರಿ ಇಲ್ಲ, ಸೊ ಏನೋ ಒಂದು ಬಾಯಿಗೆ ಬಂದಂಗೆ ಆಗ್ತಾರೆ, ಸೊ ಜನರ ತೆರಿಗೆ ದುಡ್ಡನ್ನು ಹಾಳು ಮಾಡ್ತಾರೆ. ಸೊ ನಮ್ಗೆ ನೋಡಿ, ನಮ್ದು ಇವರು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ರೆ ನಾವು ಯಾವುದೇ ತರದ್ದು ವಿರೋಧ ಮಾಡ್ತಾ ಇರಲಿಲ್ಲ. ಕಾಂಗ್ರೆಸ್ ಅವರಿಗೆ ಅದು ಅವರು ಸರ್ವ ಸ್ವತಂತ್ರರಿದ್ದಾರೆ. ಬಟ್ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಏನು ಇಲಾಖೆ ಇದೆ ಅದರಿಂದ ಕೊಟ್ಟಿದ್ದಾರೆ. ಇದು ನಮ್ಮ ವಿರೋಧ ಇದೆ. ಅದನ್ನ ರಾಷ್ಟ್ರಪಿತ ಅವ್ರನ್ನ ಬಳಸ್ಕೊಂಡು ಈಗ ಹೇಳ್ತಾರೆ, ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು ಗಾಂಧೀಜಿಯವರು ವಿಸರ್ಜನೆ ಮಾಡಬೇಕು ಅಂತ ಇಲ್ಲಿ ಹೇಳಿಲ್ಲ ಅಂತ ಹೇಳಿ. ಖಂಡಿತವಾಗ ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ನ ವಿಸರ್ಜನೆ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ ಅವರು ನಮ್ದು ಏನಿದೆ ನಾವು ಒಂದು ಹೋರಾಟ ಮಾಡಬೇಕಾಗಿತ್ತು, ಅದು ಮಾಡಿದೀವಿ. ಅದಾದ ನಂತರ ಇದು ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮ ಮಂದಿರ ನಿರ್ಮಾಣ, ರಾಮರಾಜ್ಯ ನಿರ್ಮಾಣ ಆಗಬೇಕು. ಸೊ ಈ ರೀತಿಯ ಒಂದು ಕಲ್ಪನೆ ಇಟ್ಕೊಂಡು ನಾವು ಇದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಸೊ ಅದ್ರ ಬೇಕಾದ್ರೆ ದಾಖಲೆ ಇನ್ನೊಂದು ಟೈಮ್ ನಾನು ತಂದು ಕೊಡ್ತೇನೆ ಇವರಿಗೆ, ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ಅದು ಬೇಕಾದ್ರೆ. ಸೊ ಹಾಗಾಗಿ ಇವ್ರಿಗೆ ಏನಂದ್ರೆ ಒಂದು ಯಾವುದೇ ರೀತಿಯಾದಂತ ಎಲ್ಲರೂ ಸೇರಿ ಬದುಕಬೇಕು, ಎಲ್ಲರೂ ಸೇರಿ ಜೊತೆ ಆಕ್ಚುಲಿ ಮೇಡಮ್ ಈಗ ಇಂಡಿಯಾ ಭಾರತ್ ಅಂತ ಇದೆಯಲ್ವಾ, ನಿಮಗೆ ಅದನ್ನ ಹಿಂದೂಸ್ತಾನ್ ಅಂತ ಕರೀತಾರೆ. ಇವತ್ತು ನೀವು ಯಾವುದೇ ಔಟ್ಸೈಡ್ ದ ಇಂಡಿಯಾ ನೀವು ಹೋಗಿ ಮಾತಾಡಿದ್ರೆ ನಿಮ್ಗೆ ಇಂಡಿಯಾ ಅಥವಾ ಭಾರತ್ ಅಂತ ಕರೆಯಲ್ಲ, ಹಿಂದೂಸ್ತಾನ್ ಅಂತ ಕರೆಯೋದು. ಫಾರ್ ಯುವರ್ ಇನ್ಫಾರ್ಮೇಶನ್. ಇರ್ಲಿ, ಅದು ಬೇರೆ ಚರ್ಚೆ ಹೋಗ್ತದದು. ಏನು ಅಂದ್ರೆ ಒಂದು ಇವತ್ತು ನೋಡಿ, ನಾವು ಈಗಾಗಲೇ ಹೇಳಿದೆ ಹಿಂದಿನ ದಿನಗಳಲ್ಲಿ ಇದ್ದಂಥ ಈ ಯೋಜನೆ. ಸೊ ಈ ಯೋಜನೆಯಲ್ಲಿ ಬಹಳಷ್ಟು ಲೋಪದೋಷಗಳು ಇರ್ತದೆ. ಸೊ ಇದು ಬಂದಿದ್ದ ಯಾವಾಗ 2006 ಬಂದಂತ ಯೋಜನೆ, ಇವತ್ತಿಗೆ ಹತ್ತತ್ರ 20 ವರ್ಷ ಆಯ್ತು. ಅಲ್ಲಿ ಸಿಕ್ಕಂತಹ ಒಂದಷ್ಟು ಲೋಪದೋಷಗಳು ಸರ್ವೇ ಸಾಮಾನ್ಯ, ಲೋಪದೋಷಗಳು ಸರ್ವೇ ಸಾಮಾನ್ಯ, ಇಲ್ಲ ಅಂತ ಹೇಳಲ್ಲ. ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇವರ ಒಂದು ಆಡಳಿತದಲ್ಲಿ ಒಂದು ಭ್ರಷ್ಟಾಚಾರ ಅನ್ಬೋದು, ಅಥವಾ ನೀವು ಏನು ಈ ಮಧ್ಯವರ್ತಿಗಳಿಗೆ ಹೆಚ್ಚು ಅನುಕೂಲ ಮಾಡುವಂಥ ಕೆಲಸಗಳು ಇವ್ರುಗಳು ಮಾಡಿದ್ರು. ಅದಕ್ಕೆ ಒಂದು ಬ್ರೇಕ್ ಹಾಕುವಂಥ ಕೆಲಸ ಮಾಡುತ್ತಾ ಇದೆ ನಮ್ಮ ಸರ್ಕಾರ. ಇದು ಇಂಪಾರ್ಟೆಂಟಾ ಅಥವಾ ಅದೇ ಇದ್ದಿದ್ದನ್ನೇ ಕರ್ಕೊಂಡೋಗಿ ಸುಮ್ಮನೆ ಮಧ್ಯವರ್ತಿಗಳನ್ನೇ ಅವ್ರನ್ನೇ ಹೊಟ್ಟೆ ತುಂಬಿಸೋದು, ಇದೇ ಕಾಂಗ್ರೆಸ್ ಏಜೆಂಟ್ಗಳನ್ನೇ ಹೊಟ್ಟೆ ತುಂಬಿಸೋದು, ಇದು ಇಂಪಾರ್ಟೆಂಟಾ? ಮಾಡ್ತೀನಿ, ಬಿಜೆಪಿಯ ನಿಮ್ಮ ಟ್ವಿಟರ್ ಪೇಜ್ ಅಲ್ಲಿ ಗಾಂಧೀಜಿಯವರನ್ನು ನೀವು ಬಳಸ್ಕೊಂಡಿದ್ದೀರಿ. ನಾನು ಗಾಂಧೀಜಿಯವ್ರನ್ನ ನಾನು ನಿಮ್ಗೆ ಏನ್ ಹೇಳಿದೆ, ಗಾಂಧೀಜಿಯವ್ರನ್ನ ಬಳಸಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಪ್ರಕಟಣೆ ಕೊಡಿ, ರಾಜ್ಯ ಸರ್ಕಾರದಿಂದ ಹಾಕಿ ಕೊಡ್ತಾ ಇದ್ದೀರಾ? ಬಹಳ ಚೆನ್ನಾಗಿದ್ದಾವೆ ನಿಮ್ಮ ಸಾಲುಗಳು. ಬಡವರಿಗೆ ಕೂಲಿ ಸಿಗ್ಲಿ, ಗ್ರಾಮಗಳ ಉದ್ಧಾರವಾಗ್ಲಿ ಅಂತ ಯೋಜನೆ ರೂಪಿಸಿದ್ರೆ ನೀನು ಗಂಡಸರಿಗೆ ಸೀರೆ ಉಡಿಸಿ ಲೂಟಿ ಹೊಡಿತೀಯ ಅಂತ ಹೇಳಿ ನಿಮಗೆ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ. ಕಲಬುರಗಿಲಿ ಮಾಡಿದ್ದಾರೆ, ಸೀರೆ ಉಡಿಸ್ಬಿಟ್ಟು ಫೋಟೋ ತೆಗಿಸ್ಬಿಟ್ಟು ಇದ್ದಾರೆ. ಸೀರೆ ಹಾಕಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಗಂಡ್ ಮಕ್ಳಿಗೆ ಬುರ್ಕಾ ಹಾಕ್ಬಿಟ್ಟು ಫೋಟೋ ತೆಗಿಸಿ ಅವರ ಒಂದು ಫೇಕ್ ಜಾಬ್ ಕಾರ್ಡ್ಗಳು ಮಾಡ್ಬಿಟ್ಟು ಅದ್ರ ಮುಖಾಂತರ ನೋಡಿ. ಒಂದು 2013 CAG ವರದಿಯಲ್ಲಿ ಹೇಳ್ತಾರೆ, ಒಂದು ನಿಮಿಷ ಇದೊಂದು ಹೇಳ್ಬಿಡಿ ಇದು, ಯಾಕೆಂದ್ರೆ ಬಾರ್ ಲೈಸೆನ್ಸ್ಗೇನೋ ಪ್ರಯತ್ನಗಳಾಗ್ತಿದಾವಲ್ಲ. ಗಾಂಧೀಜಿಯವ್ರ ಪಾಪ ಕ್ಲಾಸ್ ತಗೋತಿದ್ದಾರೆ ಒಂದು ರಾಜ್ಯ ಏನು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆಸ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಒಂದು ಎಮ್ಮೆ ಚರ್ಮದ ಸರ್ಕಾರ. ಇದಕ್ಕೆ ನಾವು ಎಷ್ಟು ಅಂತ ಹೇಳೋಣ, ಈ ಪ್ರಾರಂಭದಿಂದ ನೋಡ್ತಾನೆ ಇದೀವಿ. ಬರೀ ಒಂದು ಕುರ್ಚಿ ಕಿತ್ತಾಟ ಬಿಟ್ಬಿಟ್ರೆ ಬರೀ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಒಂದು ಮೂಢ ಹಗರಣ, ಸ್ವತಃ CM ಅವ್ರು ಭಾಗಿಯಾದ್ರು. ಅದ್ರ ಜೊತೆಗೆ ವಾಲ್ಮೀಕಿ ಹಗರಣ, ಬೋವಿ ನಿಗಮ ಹಗರಣ. ಇತ್ತೀಚೆಗೆ ನೀವು ಈಗ 2ನೇ ಬಾರಿ ಬಂದಿರೋದು ಇವ್ರದ್ದು, ಯಾರು ಅಬಕಾರಿ ಇಲಾಖೆ ಸಚಿವರದು. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ರೆ ನೀವು ಯಾರಿಗೂ ಕೇರೆ ಮಾಡಲ್ಲ ಅಂತಾರವ್ರು. ಸೊ ಏನಾರು ಅವ್ರು ಭ್ರಷ್ಟಾಚಾರ ಮಾಡಿದ್ರಲ್ರಿ, ಹಿಂಗ್ ಬಂದಿದೆ ಮಾಹಿತಿಗಳು, ಆಡಿಯೋ ಕಾಲ್ಗಳು ಬಂದಿದೆ, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ ಅಂತೆಲ್ಲ ಹೇಳಿ ಸುಮಾರು 1000 ಕೋಟಿ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ. ಅದನ್ನ ತೋರಿಸಿದ್ರೆ ಇವ್ರು ಯಾರು ಅದಕ್ಕೆ ಏನು ಅಂದ್ರೆ ಈಗ ಡೈವರ್ಟ್ ಮಾಡ್ಬಿಡೋದು. BG ರಾಮ್ಜಿದು ನಾವು ಇದನ್ನ ವಿರೋಧ ಮಾಡ್ತೀವಿ, ಈ ತರ ಡೈವರ್ಟ್ ಮಾಡ್ಬಿಡು. ನಾವು ಅಲ್ಲೇನೋ ಒಂದು ಹೋರಾಟ ಮಾಡ್ಬೇಕಾದ್ರೆ ಜನನ ಒಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ದರ್ಶನ್ ಅವರೇ, ಗ್ರಾಮ ಪಂಚಾಯಿತಿಗಳ ಅಧಿಕಾರ ಹಾಗೂ ಉದ್ಯೋಗ ಖಾತ್ರಿಗೆ ಮರಣ ಶಾಸನ ಅಂತ ಹಾಕಿದ್ದೀರಿ. ಹೆಂಗದು ಮರಣ ಶಾಸನ ಅಂತ ಎಕ್ಸ್ಪ್ಲೇನ್ ಮಾಡಿ. ಇನ್ನೊಂದು ವಿಜೇಂದ್ರ ಅವರು ಉಲ್ಲೇಖ ಮಾಡಿದ್ದನ್ನು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. 650 ಬಾರ್ ಲೈಸೆನ್ಸ್ ಕೊಡಕ್ಕೆ ಹೊರಟಿದ್ದೀರಿ, ನೀವು ಮಹಾತ್ಮ ಗಾಂಧಿ ಅವರ ತತ್ವ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಎರಡಕ್ಕೂ ಹೇಳ್ತೀನಿ ಮೇಡಮ್.
ಈಗ ನಿಮ್ದು ನೀವು ಬೇಗ ಕಣ್ ತರಿಸ್ತೀರ, ಅದಕ್ಕೆ ನಿಮ್ಗೆ ದಿವ್ಯ ದೃಷ್ಟಿ ಇರ್ಬೇಕು ನಿಮ್ಗೆ. ಯಾಕೆ ಅಂದ್ರೆ ಇಷ್ಟೋ ತನಕ ನಾವು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ಗೆ ಏನು ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ, ನೀವು ಈಗ ಯಾವ್ದೋ ಟ್ವಿಟರ್ಲಿ ಬಾಬಾ ಸಾಹೇಬ್ರು ಮತ್ತೆ ಗಾಂಧೀಜಿನೂ ಮಾಡಿ ಇವಾಗ ಏನ್ ಹೇಳ್ತಾರೆ ಅಲ್ಲಲ್ಲ, ಇವಾಗ ಏನ್ ಹೇಳ್ತಾರೆ, ನಾನು ಇದ್ರ ಬಗ್ಗೆ ನಾನಂತೂ ಸಮರ್ಥನೆ ಮಾಡ್ಕೊಂಡಿದ್ದೀನಿ, ಇಲ್ಲಿ ಏನಿದೆ ಅನ್ನುವಂತ ವಿಚಾರ. ಈಗ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಕೇಳಿದ್ರಿ ಮೇಡಮ್, ನಮ್ಮ ಗ್ರಾಮಗಳು ಅಭಿವೃದ್ಧಿ ಹೊಂದಿದ್ರೆ ಈ ದೇಶ ಅಭಿವೃದ್ಧಿ ಹೊಂದದೆ. ಯಾಕೆಂದ್ರೆ ರೈತನೇ ಈ ದೇಶದ ಬೆನ್ನೆಲುಬು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಕ್ಕೋಸ್ಕರನೇ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಲ್ವಾ. ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಸಂಪೂರ್ಣವಾದಂತ ಅಧಿಕಾರವನ್ನ ನಾವು ಕೊಟ್ಟಿದ್ವಿ. ಗ್ರಾಮ ಸಭೆಗಳನ್ನ ಮಾಡಿ ಯಾವೆಲ್ಲ ಕಾರ್ಮಿಕರಿಗೆ ಯಾವ ಉದ್ಯೋಗ ಸರ್ಕಾರಿದಾದ್ರೂ ಆಗ್ಬೋದು, ಸ್ವಂತದ್ದಾದ್ರೂ ಆಗ್ಬೋದು, ಸ್ವಂತಕ್ಕೂ ಕೂಲಿ ಕೊಡ್ತಾ ಇದ್ವಿ. ಉದಾಹರಣೆ ಮೇಡಮ್, ಕೆರೆ ಮಾಡೋದಾಗಿರ್ಬೋದು, ಅಥವಾ ಕೊಟ್ಟಿಗೆ ಮಾಡೋದಾಗಿರ್ಬೋದು, ಅಥವಾ ರೇಷ್ಮೆ ಸಂಬಂಧಪಟ್ಟ ಯಾವ್ದಾದ್ರು ಕೆಲಸಗಳನ್ನ ಮಾಡೋದಾಗಿರ್ಬೋದು, ಸ್ವಯಂ ಉದ್ಯೋಗಕ್ಕೂ ಒಂದು ಅವಕಾಶ ಮಾಡಿಕೊಟ್ವಲ್ವಾ. ಅದೇ ಗ್ರಾಮ ಸ್ವರಾಜ್ಯ ಅನ್ನುವಂತ ಕನಸು, ರಾಮರಾಜ್ಯ ಅನ್ನೋ ಕನಸು ಒಬ್ಬ ಕಾರ್ಮಿಕನ ಬದುಕು, ಮಹಿಳೆಯ ಬದುಕು, ಕೂಲಿ ಕಾರ್ಮಿಕ, ರೈತನ ಬದುಕು ಹಸನಾದ್ರೆ ಅಂತ ನಾವು ಮಾಡಿದ್ವಿ. ಇವರೇನೋ ಮಧ್ಯೆ ಹೇಳಿದ್ರು ಮೀಡಿಯೇಟ್ರು ಅಂತ ಹೇಳಿ. ಮೇಡಮ್, ಇವತ್ತು ಈ ಯೋಜನೆಯಲ್ಲಿ ಇವ್ರು ಹೇಳ್ತಾ ಇರೋದು ಗುತ್ತಿಗೆದಾರರಿಂದ ಈ ಒಂದು ಕಾರ್ಯಕ್ರಮಗಳು ಆಗ್ಬೇಕು ಅಂತ ಹೇಳಿ. ಅಂದ್ರೆ ಗ್ರಾಮ ಪಂಚಾಯತಿಗಳನ್ನ ಮರಣ ಶಾಸನ ಅಲ್ದರೆ ಮತ್ತಿನೇನು ಸಂಪೂರ್ಣ ಸ್ವಾತಂತ್ರ್ಯ ಇದ್ರಲ್ವಾ ಮೇಡಮ್. ಈಗ ಉದಾಹರಣೆ ಮೀಸಲಾತಿನ ರಾಜೀವ್ ಗಾಂಧಿ ಅವ್ರ ತಂತ್ರ ಯಾವುದು ಸ್ಥಳೀಯ ಸಂಸ್ಥೆಗಳಿಗೆ. ಹಿಂದೆಲ್ಲ ಮಹಿಳೆಯರು ಹೋರಾಟ ರಾಜಕೀಯಕ್ಕೆ ಬರೋದು, ಇಂದಿರಾ ಗಾಂಧಿ ಅಂತವರು ಈ ದೇಶದಲ್ಲಿ ಬಂದಿದ್ದಾರೆ ಅಂತಂದ್ರೆ ಚಮತ್ಕಾರ. ಅದು ಕಾಂಗ್ರೆಸ್ ಇರೋ ಹೊತ್ತಿಗೆ ಅದು ಸಾಧ್ಯ ಆಗಿದೆ. ಹಿಂದೆ ಮಹಿಳೆಯರಿಗೆ ವೋಟಿಂಗ್ ಅಧಿಕಾರನೇ ಇರಲಿಲ್ಲ. ಫ್ಯಾಕ್ಟ್ ಇವತ್ತಂತ ಮಹಿಳೆಯರ ಒಂದು ಸ್ವಾಭಿಮಾನದ ಬದುಕಾಗಬೇಕಾದ್ರೆ ನೀವು ಅಲ್ಲಿ ಅವನಿಗೆ ಗೊತ್ತಿರುತ್ತೆ, ಪಂಚಾಯತಿಯವನಿಗೆ ಅವನು ಸದಸ್ಯಂಗೋ ಅಧ್ಯಕ್ಷಂಗೋ ಅದೊಂದು ಅವ್ರು ಮಂಡಳಿ ಮಾಡ್ಕೊಂಡಿರ್ತಾರೆ. ಇವನಿಗೆ ಯಾವುದು ಸಂಗಪ್ಪಂಗೆ ಕಷ್ಟ ಇದೆ, ರಾಮಪ್ಪಂಗೆ ಕಷ್ಟ ಇದೆ, ಶಿವಪ್ಪಂಗೆ ಕಷ್ಟ ಇದೆ, ಶಿವ ಹೆಂಗ್ ಕಷ್ಟ ಇದೆ, ನೋಡಪ್ಪ ನೀನು ಅವ್ನು ಬಂದು ಕೇಳ್ಕೊಳ್ತಾನೆ. ಆಮೇಲೆ ಅವನಿಗೆ ಒಂದು 15 ದಿನದಲ್ಲ ಕೂಲಿ ಹೋಗಿ ತಲುಪ್ತಾ ಇತ್ತು. ನೀವು ಇದನ್ನ ಗುತ್ತಿಗೆದಾರರಿಗೆ ಸೆಂಟ್ರಲ್ ಕೂತ್ಕೊಂಡು ಅಲ್ಲಿಂದ ಗ್ರಾಮ ಪಂಚಾಯತಿ ಆಪರೇಟ್ ಮಾಡಕ್ಕೆ ಮೇಡಮ್ ಕರ್ನಾಟಕದಲ್ಲಿ ಒಟ್ಟು 5,400 ಕಂಟ್ರೋಲಿಂಗ್ ಅಂದ್ರೆ ಸರ್ವಾಧಿಕಾರ. ಮೇಡಮ್, ದೇ ಆರ್ ಮೆನ್ಷನ್ ವೆರಿ ಕ್ಲಿಯರ್ಲಿ ದಿಸ್ ಈಸ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ನಮ್ಮ ಕರ್ನಾಟಕದಲ್ಲಿ ಸುಮಾರು 5,400 ಪಂಚಾಯಿತಿಗಳಿದಾವೆ. 5,400. ಹೌ ದೇ ಆರ್ ಗೋಯಿಂಗ್ ಟು ಕಂಟ್ರೋಲ್? ದೇಶದಲ್ಲಿ ಎಷ್ಟು ಲಕ್ಷ ಪಂಚಾಯಿತಿಗಳಿದಾವೆ? ಹೂ ಇಸ್ ಗೋಯಿಂಗ್ ಟು ಕಂಟ್ರೋಲ್? ಈಗ ಇರೋದ ವಿಚಾರಗಳನ್ನ ಈ ದೇಶದಲ್ಲಿ ಯಾರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಹಂಗೇನಾದ್ರು ಕಂಟ್ರೋಲ್ ಮಾಡಿದ್ರೆ ಕೊನೆ ಪಕ್ಷ ಮೇಡಮ್ ಈ ಸಾವಿರಾರು ಲಕ್ಷಾಂತರ ಪಂಚಾಯಿತಿ ಕಂಟ್ರೋಲ್ ಮಾಡಕ್ಕೂ ಮೊದಲು ಅದೇನೋ ಈಗ ಒಂದು 12 ವರ್ಷದಿಂದ ಸ್ಮಾರ್ಟ್ ಸಿಟಿ 100 ಅಂದ್ರಲ್ಲ ದೇಶದಲ್ಲಿ, ಆ 100 ಸ್ಮಾರ್ಟ್ ಸಿಟಿನೇ ನೀಟಾಗಿ ಕಂಟ್ರೋಲ್ ಮಾಡಿದ್ರೆ ಒಂದಾದ್ರೂ ಎದ್ದಿರೋದಲ್ವಾ. ಇವರ ಯೋಜನೆಗಳಲ್ಲಿ ವಿಫಲತೆಯನ್ನ ಕಾಣ್ತಾ ಇದ್ದು ಅನಾವಶ್ಯಕ ಇದನ್ನ ಒಂದು ಏನೋ ಹೇರಿಕೆ ಮಾಡೋ ರೀತಿ ಬರ್ತಾ ಇದ್ದಾರೆ. ಮೇಡಮ್, ಇನ್ನೊಂದು ನಮಗೆ ಈ ವಿಚಾರದಲ್ಲಿ ಹೇಳಿದ್ರಲ್ಲ, ಗಾಂಧಿ ತತ್ವಗಳನ್ನ ನೀವು ಭಾವನಾತ್ಮಕವೂ ಹೇಳ್ಬೋದು, ಬೇಕಿದ್ರೆ ನಗುಸ್ತಾನೂ ಹೇಳ್ಬೋದು. ಮುನ್ನಾಬಾಯಿ MBBS ಅಂತ ಒಂದು ಸಿನಿಮಾ ಬಂತು, ಅದೊಂದು ಹಾಸ್ಯಮಯ ಸಿನಿಮಾ ಆದ್ರೂ ಸಮೇತ ಗಾಂಧಿ ತತ್ವಗಳನ್ನ ಅಷ್ಟೇ ನೀಟಾಗಿ ತೋರಿಸ್ತಾ ಹೋದ್ರು. ಈ ವಿಚಾರ ಇದು ಹಾಸ್ಯ. ನಾನೊಂದು ಸಿನಿಮಾದ ವಿಜೇಂದ್ರ ಅವರೇ ಬೇರೆ ತರ ತಗೋಬೇಡಿ, ವ್ಯಾಲಿಡ್ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಇವರು ಅದ್ಯಾವುದು ಅಲ್ಲಿ ರಾಮನ ಹೆಸರು ಇಟ್ಟಿಲ್ಲ, ಅದನ್ನ ನೀವು ಉದ್ದ ಮಾಡಿರೋದು ಬೇರೆ ಹೆಸರು ಇದೆ. ಒಟ್ಟಾರೆಯಾಗಿ ಇವರು ಗಾಂಧೀಜಿ ಮೇಲೆ ಪ್ರೀತಿ ಇದ್ದಿದ್ರೆ ಆ ಹೆಸರನ್ನ ತೆಗಿತಾ ಇರಲಿಲ್ಲ. ಗಾಂಧೀಜಿ ಮೇಲೆ ನಿಜವಾಗ್ಲೂ ಅವರಿಗೆ ಭಕ್ತಿ ಇದ್ದಿದ್ರೆ ಈ ರೀತಿ ಗಾಂಧಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿರಲಿಲ್ಲ. ಇವರು ಶ್ರೀರಾಮನ ಭಕ್ತರಲ್ಲ, ನಾಥುರಾಮನ ಭಕ್ತರು. ಯಾವ ಮುಖ ಹೊತ್ತ ಗಾಂಧೀಜಿಯ ಪ್ರತಿಮೆ ಕೆಳಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮರಳು ತಾಬಂಡ್ರಿ ಗಾಂಧೀಜಿ ಹೆಸರು. ಅದಕ್ಕೂ ಜೊತೆಗೆ ಮೇಡಮ್ ಬಹಳ ಮುಖ್ಯ, ಕರ್ನಾಟಕದಿಂದ 40% ಕೊಡಕ್ ಆಗುದಿಲ್ಲ. ಕೊಟ್ಟಿರೋದನ್ನ ವಾಪಸ್ ಕೊಡಿ. ಫಸ್ಟ್ 17 ಟ್ಯಾಕ್ಸ್ ಟೆರರಿಸಂ ಅಂತ ಭಯೋತ್ಪಾದನೆ ಮಾಡೋದನ್ನ ದಮನ ಮಾಡೋದನ್ನ ಬಿಡಿ. ನಮ್ಮ ಹಕ್ಕು, ನಮ್ಮ ತೆರಿಗೆ ನೀತಿಗಳನ್ನ ಕರೆಕ್ಟ್ ಆಗಿ ನಮ್ಮ ಕೊಡ್ಬೇಕಾಗಿರೋದನ್ನ ಕೊಡಿ ಅನ್ನೋದೇ ನಮ್ಮ ಪ್ರಶ್ನೆ. ಕ್ಲಾರಿಟಿ ಕೊಡ್ತೀನಿ ಮೇಡಮ್. ಒಂದು ಏನಂದ್ರೆ 2013 CAG ವರದಿಲಿ ಇವರು ಸರ್ಕಾರ ಆಡಳಿತ ನಡೆಸಿ 2013 ತನಕ 4.33 ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ ಇತ್ತು. ಅಂದ್ರೆ ಸಾವಿರಾರು ಕೋಟಿ ಅದ್ರಲ್ಲಿ ಭ್ರಷ್ಟಾಚಾರ ಮಾಡ್ಬಿಟ್ಟು. ಒಂದ್ ನಿಮಿಷ, CAG ವರದಿರಿ, ನಾನು ಹೇಳ್ತಿಲ್ಲ, ಬಿಜೆಪಿ ಹೋಗ್ತಾರೆ ಹೇಳ್ತಿಲ್ಲ. ಆ ಯೋಜನೆ UPA ಗೌರ್ಮೆಂಟ್ ತಂದಿರಬಹುದು, ಕಂಟಿನ್ಯೂ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವ್ರ ಸರ್ಕಾರ. 2013 ಭ್ರಷ್ಟಾಚಾರ ಆಗಿದ್ರೆ ಒಂದು ಒಳಿಕಾಕಿ ಏನ್ ಕಣ್ಮುಚ್ಕೊಂಡು ಯಡಿಯೂರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿಲ್ಲ. ಅಲ್ಲ ರೀ, ಶಾಂತಿ ಅಂತ ಈಗ ಹೇಳ್ಬಿಟ್ಟು ನೀವು ಒಳ್ಳೆ ಉಗ್ರವಾದಿಗಳ ತರ ಮಾತಾಡ್ತಾ ಇದೀರಾ. ಶಾಂತಿ ಅಂತ ಹೇಳ್ಬಿಟ್ಟು ಇದ್ಯಾವ್ದ್ರಿ ಗಾಂಧಿ ತತ್ವ? ಐ ಆಮ್ ನಾಟ್ ಎ ಟೆರರಿಸ್ಟ್.
ನಾನೊಬ್ಬ ಈ ದೇಶದ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ. ರೇ, ನನ್ನೊಳಗಡೆ ಗಾಂಧಿನೂ ಇದ್ದಾನೆ, ನನ್ನೊಳಗಡೆ ಸುಭಾಷ್ ಚಂದ್ರ ಬೋಸು ಇದ್ದಾನೆ. ನೀವು ಕೇಳಿಸಿದ್ರೆ ನೋಡಿ ದರ್ಶನ್ ಪ್ಲೀಸ್ ಅಲೋ ಮೀ ಟು ಟಾಕ್. ಡೈವರ್ಟ್ ಆಗೋದು ಬೇಡ, ಸಬ್ಜೆಕ್ಟ್ ಮಾತಾಡೋಣ. ನನಗೆ ಈಗ ದರ್ಶನ್ ಅವ್ರು ರೈಸ್ ಮಾಡಿದ ಒಂದು ಕ್ವಶನ್, ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಗ್ರಾಮ ಪಂಚಾಯತಿ ಕಂಟ್ರೋಲ್ ಆಗೋದು ಅಂದ್ರೆ ಲಾಜಿಕಲ್ ಇದು ಹೆಂಗ್ ಪಾಸಿಬಲ್? ಮೇಡಮ್, ಒಂದು ಈಗ ಹಿಂದೆ ನಾವು ಏನು ಈ ಓಟ್ ಚೋರಿ ಅನ್ನೋ ಒಂದು ಟೋಟಲ್ ಡ್ರಾಮಾ ನೋಡೋದಲ್ವಾ, ಈ ಏನು ಹೋರಾಟಗಳು ಇವ್ರು ಮಾಡಕ್ ಹೋಗ್ತಾ ಇದ್ದಾರೆ, ಇದು ಅದರದ್ದು ಸೆಕೆಂಡ್ ಪಾರ್ಟ್ ಅಷ್ಟೇ. ನಿಮ್ಗೆ ಇದು ಯಾವುದು ಲಾಜಿಕಲ್ ಎಂಡಿಗೆ ಬರಲ್ಲ, ಅದು ಇಂಪ್ಲಿಮೆಂಟ್ ಆಗೇ ಆಗುತ್ತೆ 100%. ಎರಡನೇದು, ಲೋಕಸಭಾ ಅಲ್ಲಿ ಬಿಲ್ ಪಾಸ್ ಆಗುತ್ತಲ್ವಾ, ನಾನು ಕೇಳಕ್ ಬಯಸುವಂಥದ್ದು ಏನ್ ಡಿಫಾಲ್ಟ್ಸ್ ಇದೆ ಇದರಲ್ಲಿ, ಅದನ್ನ ನೀವು ಲೋಕಸಭೆಯಲ್ಲಿ ಮಂಡನೆ ಮಾಡಿ. ಎರಡನೇದು. ಮೂರನೇದು, ಲೋಕಸಭೆಯಲ್ಲಿ ಈ ಒಂದು ಬಿಲ್ ಬಗ್ಗೆ ಚರ್ಚೆಗೆ ಅವಕಾಶನೇ ಕೊಟ್ಟಿಲ್ಲ, ಕೇವಲ 8 ಗಂಟೆಯಲ್ಲಿ ಚರ್ಚೆ ಮುಗಿದೋಗಿದೆ. ಆಯ್ತು. ಇನ್ನು ನೆಕ್ಸ್ಟು, ಇಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಮುಂಚೆ ಇತ್ತಲ್ವಾ ತಮ್ಮ ಎಲ್ಲರಿಗೂ ಗಮನಕ್ಕೆ, ಈಗ ಇದಕ್ಕೆ ಅಂದರೆ ಒಂದು ಹೊಸ ಕಮಿಟಿ ಮಾಡಿದ್ದಾರೆ. ಸೊ ಹಿಂದೆ ಏನು ನಡೀತಿತ್ತೋ ಆ ರೀತಿ ನಡೀತಾ ಇಲ್ಲ. ಹಿಂದೆ ಏನು ನಡೀತಾ ಇತ್ತು, ನಿಮಗೆ ಒಂದು 100 ಜನ ಇದ್ದಾರೋ 1000 ಜನ ಇದ್ದಾರೋ ಲೋಕಲ್ ಪಂಚಾಯತಿಲಿ ನಾವು ಇಷ್ಟು ಫಂಡ್ಸ್ ತಗೊಂಡಿದ್ದೀವಿ, ಇಷ್ಟು ಕೆಲಸ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದೊಂದೇ ಪ್ರಾಜೆಕ್ಟ್ನ 100 ಸತಿ ಫೋಟೋ ತೊಗೊಂಡು ಕಳಿಸ್ತಾ ಇದ್ರು. ಒಂದೊಂದೇ ವ್ಯಕ್ತಿ 100 ಆ್ಯಂಗಲಲ್ಲಿ ಫೋಟೋ ತೊಗೊಂಡು ಕಳಿಸ್ತಾ ಇದ್ರು. ಇಷ್ಟು ಫೋಟೋಸ್ಗಳಿಗೂ ಇವ್ರು ಯಾವ ರೀತಿ ಮಾಡ್ತಾ ಇದ್ರು, ಫೋಟೋಸ್ ಕಳಿಸ್ಬಿಟ್ಟು ಇಷ್ಟು ಕೆಲಸ ಆಗಿದೆ, ಇಷ್ಟು ಮೆಟೀರಿಯಲ್ಸ್ ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ 100% ಅಂದರೆ 90-10 ರೇಷಿಯೋಲಿ 60-40 ರೇಷಿಯೋ ಮೆಟೀರಿಯಲ್ಸ್ ರೇಷಿಯೋಲಿ ಸೆಂಟ್ರಲ್ ಗೌರ್ಮೆಂಟಿಂದ ತಗೊಂಡು ಲೂಟಿ ಆಗ್ತಾ ಇತ್ತು. ಈಗ ಇಲ್ಲಿ ನಡೀತಾ ಇರೋವಂಥದ್ದು ನಿಮಗೆ ಮ್ಯಾಕ್ಸಿಮಮ್ BJP ಇರೋವಂಥ ರಾಜ್ಯ ಸರ್ಕಾರಗಳ, ಇವಾಗ ನಿಮಗೇನು ಕಾಂಗ್ರೆಸ್ ಸರ್ಕಾರನ ಟಾರ್ಗೆಟ್ ಮಾಡಿಲ್ಲ ನಾವು. ಸೊ ಇವಾಗ ಇದು ಯಾವ ರಾಜ್ಯಗಳಲ್ಲಿ BJP ಸರ್ಕಾರ ಇದೆಯಲ್ವಾ, ಈಗ ಅಥವಾ NDA ಸರ್ಕಾರ ಇದೆಯಲ್ವಾ, ಅಲ್ಲಿರೋ ಅಂಥ ಗ್ರಾಮ ಪಂಚಾಯತಿಯವರೆಗೂ ಬಣ್ಣಶಾಸನ ಆಗೋಗ್ಬಿಡ್ತಾ. ಹಾಗಾದ್ರೆ ಒಂದು ವೇಳೆ ಬಣ್ಣಶಾಸನ ಆಗೋಗ್ಬಿಡುತ್ತೆ ಅನ್ನೋದೇ ಆಗಾಗಿದ್ರೆ ಪಂಚಾಯತಿ ಲೆವೆಲಲ್ಲಿ ಯಾಕೆ ಇಲ್ಲಿವರೆಗೂ ಇವತ್ತಿನವರೆಗೂ ಇನ್ನು ನಿಮಗೆ ಯಾವುದೇ ಒಂದು ಬೇರೆ ರಾಜ್ಯದಲ್ಲಿರುವಂಥ ಒಂದು ಚಿಕ್ಕ ಒಂದೇ ಒಂದು ಪಂಚಾಯತಿ ಲೆವೆಲಲ್ಲಿ ಇದ್ರ ಬಗ್ಗೆ ಅಪಸ್ವರ ತಗೊಂಡಿಲ್ಲ? ಯಾಕೆಂದ್ರೆ ಅವ್ರಿಗೆ ಅಷ್ಟು ಜನಕ್ಕೂ ಗೊತ್ತಿದೆ, ಇಲ್ಲಿ ಇದು ಫಸ್ಟ್ 100 ದಿನ ಇರುವಂಥದ್ದು ಇವತ್ತು 125 ದಿವಸ ಆಗುತ್ತೆ. ನಿಮಗೆ ಪರ್ ಡೇ ಏನು ಕೊಡ್ತಾ ಇದ್ರು ಅದು ಇನ್ಕ್ರೀಸ್ ಆಗುತ್ತೆ, 60 ದಿವಸ ಪಾಸ್ ಇರುತ್ತೆ. ಆಮೇಲೆ ಇಮಿಡಿಯೇಟ್ ಆಗಿ ನಿಮಗೆ ಯಾರು ಮೀಡಿಯೇಟರ್ಸ್ಗಳಿಲ್ಲ, ನಿಮಗೆ ಫಸ್ಟ್ ಜಾಬ್ ಕಾರ್ಡ್ ಕ್ರಿಯೇಟ್ ಆಗ್ಬಿಟ್ಟು ಅದನ್ನ ಯಾವ ರೀತಿ ಎಲ್ಲ ನಿಮಗೆ ಗೋಲ್ಮಾಲ್ಗಳು ನಡೀತಿತ್ತು, ಇವತ್ತು ಆ ರೀತಿ ಏನೂ ಆಗಲ್ಲ. ಡೈರೆಕ್ಟ್ DBT ಮೆಥಡ್. ನಿಮಗೆ ಯಾವುದೇ ಅಂದ್ರೆ ಜನರದ್ದು ಕೂಲಿ ಕಾರ್ಮಿಕರು ಎಲ್ಲರೂ ಏನು ಶಿಕ್ಷಿತರಿರಲ್ಲ, ಡಿಜಿಟಲ್ ಇಂಡಿಯಾ ಮಾಡೋದಕ್ಕೆ ಹೊರಟಿದ್ದಾರೆ, ಎಲ್ಲನೂ ಕೂಡ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೋತಿದ್ದಾರೆ, ಆಕ್ಸೆಪ್ಟ್ ಮಾಡ್ತೀನಿ. ಬಟ್ ಟೆಕ್ನಿಕಲಿ ಪ್ರಾಕ್ಟಿಕಲಿ ನಾವು ನೋಡೋದಾದರೆ ಕೂಲಿ ಕಾರ್ಮಿಕರು ಆ ಸ್ಮಾರ್ಟ್ ಕಾರ್ಡು ನಾನು ಇಷ್ಟು ಕೆಲಸ ಮಾಡಿದ್ದೀನಿ ನೋಡಿ ಇದರಲ್ಲಿ ಡೀಟೇಲ್ ಇದೆ ಅಂತ ಹೇಳೋಷ್ಟು ಕೆಪಾಸಿಟಿ. ಮೇಡಮ್ ನೋಡಿ, ಇಲ್ಲಿ ಇದೆ ಇದ್ರ ಬ್ಯೂಟಿ ಇರುವಂಥದ್ದು. ನೋಡಿ, ನಿಮಗೆ ಪ್ಲಾನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇರ್ಬೋದು, ಫಂಡ್ಸ್ ನ ಡಿಫೈನ್ ಮಾಡಬೇಕಾಗಿರೋದು ಲೋಕಲ್ ಪಂಚಾಯತಿಯಿಂದನೇ. ಪಂಚಾಯತಿಯಿಂದ ನಿಮ್ಗೊಂದು ಪ್ರಪೋಸಲ್ ಕೊಡ್ತಾರೆ, ನಮಗೆ ಇಲ್ಲಿ ಇಷ್ಟು ಲಕ್ಷದ ಕೆಲಸ ಇದೆ, ನಮಗೆ ಇಷ್ಟು ಜನ ವರ್ಕರ್ಸ್ ಬೇಕಾಗಿದ್ದಾರೆ, ಇಷ್ಟು ದಿನದ ವರ್ಕ್ ನಡೆಯುತ್ತೆ, ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದಿಷ್ಟನ್ನು ಫಿಲ್ ಮಾಡ್ಬಿಟ್ಟು ಕೊಡಬೇಕು. ಫಸ್ಟ್ ಮೊದಲೇನಾಗ್ತಾ ಇತ್ತು, ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಅಂದ್ಬಿಟ್ಟು ಫಸ್ಟ್ ನಿಮ್ಗೆ ಏನಾಗ್ತಾ ಇತ್ತು, ಸಪ್ಲೈ ನಿಮ್ಗೆ ಕೆಲಸ ಇದೆಯೋ ಇಲ್ವೋ, ನಿಮಗೆ ರೋಡ್ನ ಅವ್ರು ಅಗದವರೋ ಇಲ್ವೋ, ಕೆರೆನ ಅವ್ರು ಮಾಡಿದಾರೋ ಮಾಡಿಲ್ವೋ, ಯಾವುದೇ ಕೆಲಸ ಮಾಡಿದಾರೋ ಮಾಡಿಲ್ವೋ, ಇವರೊಂದು ಬಿಲ್ ರೈಸ್ ಮಾಡಿದ ತಕ್ಷಣ ದುಡ್ಡು ಕೊಡ್ರಿ ಅನ್ನೋ ಹತ್ರ ಇರ್ತಿತ್ತು. ಟ್ರಾನ್ಸ್ಪರೆಂಟ್ ಆಗಿ ಮೂವ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ಈಗ ಮೇಡಮ್ 100% ನಿಮಗೆ ಸಿ ಆಫ್ ಕೋರ್ಸ್ ಎಲ್ಲಾದರೂ ನಾವು ಪ್ಲೀಸ್ ಈಗ 100% ಸರ್ ಪ್ಲೀಸ್ ಲೆಟ್ ಮೀ ನನ್ ಟೈಮ್ ಪ್ಲೀಸ್. ನಿಮಗೆ 100% ಎಫಿಷಿಯನ್ಸಿ ಅಂತ ನಾವೆಲ್ಲೂ ಹೇಳಕ್ ಬರಲ್ಲ. ಅಫ್ಕೋರ್ಸ್ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಎ ಲೂಪ್ ಹೋಲ್, ಅದರ ಒಪ್ಕೊಳ್ಳೋಣ, ಸುಮ್ಮನೆ ಡ್ರಾಸ್ಟಿಕಲಿ ಮಾತಾಡೋದು. ಆದರೆ ನಿಮಗೆ ಇಲ್ಲಿ ಏನು ಪ್ರಾಸೆಸ್ ಯಾವ ಥರ ನಡೆಯುತ್ತೆ ಅಂತಂದ್ರೆ, ಇದಕ್ಕೆ ಅಂತ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬೇರೆಯಿಂದ ಒಂದು ಇಲಾಖೆ ಕಮಿಟಿನೇ ಮಾಡಿದ್ದಾರೆ. ಸೊ ಆ ಕಮಿಟಿ ನಿಮ್ಗೆ ಏನು ಕೆಲಸ ಅಂತಂದ್ರೆ, ಮುಂಚೆ ಇವಾಗ ಏನು ಪಂಚಾಯತ್ ರಾಜ್ ಅಥವಾ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ನಿಮಗೆ ಅಂಡರಲ್ಲಿ ಬರ್ತಿತ್ತು, ಅದರ ಅಂಡರಲ್ಲಿ ಬರಲ್ಲ ಇನ್ಮೇಲಿಂದ. ಇದಕ್ಕೆ ಬೇರೆ ಒಂದು ಕಮಿಟಿ ಏನಿರುತ್ತೆ, ದಟ್ ಕಮಿಟಿ ವಿಲ್ ಕಂಪ್ಲೀಟ್ಲಿ ವರ್ಕ್ ಆನ್ ಓನ್ಲಿ ದಿಸ್. ಒಂದು ಎರಡನೇ ನಿಮ್ಗೆ ಏನಾಗ್ತಾ ಇತ್ತು, ಫಸ್ಟ್ ಪುಷ್ ಮಾಡ್ತಾ ಇದ್ರು ನಿಮಗೆ ಸಪ್ಲೈ ಅಂದ್ರೆ ಕೆಲಸ ಇರ್ಲಿ ಇಲ್ದಲೇ ಇರಲಿ ಅಂತ. ಇವಾಗ ಇವ್ರು ಯಾವ ರೀತಿ ಆಗುತ್ತೆ, ಈಗ ಯಾವುದೋ ಒಂದು ಪಂಚಾಯತಿ ನಿಮ್ಗೆ 10 ಲಕ್ಷದ ಕೆಲಸ ಇದೆ, ಇನ್ನೊಂದು ಇವಾಗ ಬೆಂಗಳೂರು ಅರ್ಬನ್ ಅಂತ ತಗೋಣ ಉದಾಹರಣೆಗೆ. ಬೆಂಗಳೂರು ಅರ್ಬನ್ ಅಲ್ಲಿ ನಿಮಗೆ ಈಗ GBA ಇದೆ, BBMP ಅಂದ್ರೆ GBA ಕಾರ್ಪೊರೇಷನ್ ಏನಿದೆ, ಇದನ್ನ ಬಿಟ್ಟು ಬೇರೆ ತರ ಯಾವ ತರ ಕೆಲಸ ಮಾಡಿಸ್ತೀರಾ ನೀವು ಬೆಂಗಳೂರು ಅರ್ಬನ್ ಅಲ್ಲಿ? ಇವಾಗ ಇಲ್ಲಿ ಬಿಲ್ ರೈಸ್ ಮಾಡ್ತಾ ಇರ್ಲಿಲ್ಲ ನೀವು. ಅವಾಗ ಈಗ ಹಿಂದೆ BBMP ಏನಿತ್ತು ಅವ್ರ ಕೆಲಸ ಮಾಡಿದ್ರ ಅಥವಾ ಪಂಚಾಯತಿಯಿಂದ ಕೆಲಸ ಮಾಡಿದ್ರ ಯಾವ ರೀತಿ ಬಿಲ್ ರೈಸ್ ಮಾಡ್ತಿದ್ರಿ ನೀವು? ದೇರ್ ಇಸ್ ನೋ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಬೆಂಗಳೂರು ಗ್ರಾಮಾಂತರ, ಈಗ ಪಂಚಾಯತಿ ಇರುವಂತದನ್ನ ನೀವು ನಗರಸಭೆ ಅಥವಾ GBA ಲಿಮಿಟ್ಸ್ ತಗೊಂಡ್ಬರ್ತೀರಾ, ಅವಾಗ ಅದನ್ನ ಯಾವ
ರೀತಿ ತಗೊಳ್ತೀರಾ ಡೆವಲಪ್ಮೆಂಟಲ್ ಫಂಡ್ಸ್ಗಳನ್ನೆಲ್ಲ, ಅದನ್ನ ಯಾವ ಅಂಡರಲ್ಲಿ ತಗೊಂಡ್ಬರ್ತಾ ಇರ್ತೀರಾ? ಸೊ ಇವಕ್ಕೆಲ್ಲದಕ್ಕೂ ಈಗ ಕ್ಲಾರಿಟಿ ಇದೆ ನಿಮ್ಗೆ ಏನು ಅಂತಂದ್ರೆ ಫಸ್ಟ್ ಡಿಫೈನ್ ಮಾಡಬೇಕು, ನನಗೆ ಎಷ್ಟು ಕೆಲಸ ಆಗಬೇಕಾಗಿದೆ, ಎಷ್ಟು ಲಕ್ಷ ದುಡ್ಡು ಬೇಕಾಗಿದೆ, ಎಷ್ಟು ದಿನ ಕೆಲಸ ಕೊಡಬೇಕಾಗುತ್ತೆ, ಆಮೇಲೆ ಎಷ್ಟು ಜನ ಅಲ್ಲಿದ್ದಾರೆ, ಹೊರಗಡೆಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ, ಇದನ್ನೆಲ್ಲ ನೀವು ಫಸ್ಟ್ ಒಂದು ಡೆಫಿನೇಷನ್ ಕೊಡಬೇಕಾಗುತ್ತೆ. ಎರಡನೇದು ಏನಾಗುತ್ತೆ, ಆ ಕೆಲಸ ಮಾಡಿದ ತಕ್ಷಣ ಅಪ್ಡೇಟ್ ಕೊಡಬೇಕು. ಯಾವ ರೀತಿ ಅಪ್ಡೇಟ್ ಕೊಡಬೇಕು? ಕೆಲಸದ್ದು ಪ್ರೋಗ್ರೆಸ್ ಕೊಡ್ಬೇಕು. ನೀವು ಪ್ರೋಗ್ರೆಸ್ ಕಾರ್ಡ್ ಅಂತ ಹೇಳ್ತೀವಿ, ಪ್ರೋಗ್ರೆಸ್ ಕಾರ್ಡ್ ಕೊಡಬೇಕಾಗುತ್ತೆ. ಆಮೇಲೆ ಇಂಡಿವಿಜುವಲಿ ಯಾರು ಇರ್ತಾರೋ ಅವರಿಗೆ ನಿಮಗೆ ಡೈರೆಕ್ಟ್ ಆಗಿ ಅವರ ಅಕೌಂಟ್ ನಿಮಗೆ ಲಿಂಕ್ ಆಗಿರುತ್ತೆ. ನಿಮಗೆ ಏನಾದ್ರು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅವ್ರ ಪ್ಯಾನ್ ಇರ್ಬೋದು, ಮತ್ತೊಂದು ಇದೆಲ್ಲ ಲಿಂಕ್ ಆಗಿರುತ್ತೆ. ಸೊ ನಿಮಗೆ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲು ಏನು ಲೂಪ್ ಹೋಲ್ ಇರ್ತಲ್ವಾ, ಆ ಲೂಪ್ಸ್ನ ಎಲ್ಲ ನಿಮಗೆ ಕಂಟ್ರೋಲ್ ಮಾಡಬೇಕು. ಆಮೇಲೆ ಯಾರು ನಿಜವಾಗ್ಲೂ ಕಷ್ಟಪಟ್ಟು ದುಡಿದಿದ್ದಾರೆ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಆಗಬೇಕು. ಎರಡನೇದು. ಮೂರನೇದು ನಿಮ್ಗೆ ಏನು ಅಂತ ಹೇಳಿದ್ರೆ, ಈ ಹಿಂದೆ ಕೆಲಸ ಇರಲಿ ಇಲ್ದಲೇ ಇರಲಿ, ರೈತರಿಗೂ ಸಿಗ್ತಿರ್ಲಿಲ್ಲ, ಕೂಲಿ ಕಾರ್ಮಿಕರಿಗೂ ಸಿಗ್ತಿರ್ಲಿಲ್ಲ, ಯಾರೋ ಲೂಟಿ ಮಾಡ್ಕೊಂತ ಇದ್ರು. ಪಂಚಾಯತಿ ಅಧ್ಯಕ್ಷ ಲೂಟಿ ಮಾಡ್ಕೊಂತಿದ್ದ, ಯಾರು ಲೂಟಿ ಮಾಡ್ಕೊಂತಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಏನ್ ಗೊತ್ತಾಗುತ್ತೆ, ಈ ಪಂಚಾಯತಿಲಿ 100 ದಿವಸ 100 ಜನ 100 ಗಂಟೆ ಕೆಲಸ ಮಾಡಿದ್ದಾರೆ, ಅವರಿಗೆ ಇಷ್ಟು ದುಡ್ಡು ಹೋಗಿದೆ ಅನ್ನೋದು ಒಂದು ನಿಮ್ಗೆ ಡೆಫಿನೇಷನ್ ಆಗುತ್ತೆ. ರೈಟ್ ರವೀಶ್ ಅವರೇ, ಉದ್ದೇಶಗಳು ಫುಲ್ಫಿಲ್ ಆಗುತ್ತೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಲೋಕಲಿ ಹ್ಯಾಂಡ್ಲ್ ಮಾಡ್ತಾರೆ, ಎಲ್ಲ ಡಿಜಿಟಲಿ ಇರುತ್ತೆ, ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ರು. ಆದ್ರೂ ಈಗ ಲಕ್ಕುಂಡಲ್ಲಿ ಉತ್ಖನನ ಆಗ್ತಿದೆಯಲ್ಲ, ಅವ್ರು ನಿನ್ನೆ ಇವತ್ತೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ವೇಜಸ್ ಏನ್ ಹೇಳ್ತಿರೋದ್ರ ಬಗ್ಗೆ? ಏನ್ ಯೋಜನೆ ತಂದ್ರೇನು ತಲುಪಬೇಕಲ್ಲ ಮೇಡಮ್. ಸಖತ್ ಸಿಂಪಲ್ ಆಗಿ ಹೇಳ್ಬೋದು. ಈಗ ನಾವು ಇಲ್ಲಿ ಕುತ್ಕೊಂಡು ನಾವು ಗೊತ್ತಿಲ್ದಿರೋ ಮಂಗಳಯಾನಕ್ಕೆ ಗ್ರಹ ಮಾಡ್ತೀವಿ, ಹೋಗ್ತೀವಿ ಅಂದ್ರೆ ಏನ್ ಬೇಕಾದ್ರೂ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಇವತ್ತು ಅಷ್ಟು ಟೆಕ್ನಾಲಜಿ ನಮ್ಮ ದೇಶದಲ್ಲಿದೆ. ಎನಿಥಿಂಗ್ ನೀವು ಎಂಟೈರ್ ಕಂಟ್ರಿನೇ ನೀವು ಕಂಟ್ರೋಲ್ ಮಾಡೋ ಅಷ್ಟು ಟೆಕ್ನಾಲಜಿ ಮತ್ತೆ ರಿಸೋರ್ಸ್ ನಮ್ಮ ಹತ್ರ ಇದೆ. ಆದ್ರೆ ಯಾವ ಪಕ್ಷದವ್ರಿಗೂ ಬದ್ಧತೆ ಇಲ್ಲ. ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ. ನೀವು ಈಗ ಅದು ಬಿಟ್ಟು ಸೆಕೆಂಡ್ ಪಾರ್ಟ್ ಬಂದರೆ ಟ್ಯಾಕ್ಸ್ ಟೆರರಿಸಮ್ ಅಂತ ನೀವು ಮಾತಾಡ್ತಿದ್ವಲ್ಲ, ಇದು ಅಕ್ಷರಶಃ ಸತ್ಯ. ಟ್ಯಾಕ್ಸ್ ಟೆರರಿಸಮ್ ಅನ್ನೋದು ಇದು ಬರೀ ನಮ್ಮ ದೇಶದಲ್ಲ, ಇಡೀ ವಿಶ್ವಕ್ಕೆ ಇದು ಟ್ಯಾಕ್ಸ್ ಟೆರರಿಸಮ್ ಆಗಿದೆ. ಈಗ ಮೊನ್ನೆ ತಾನೇ ಟ್ರಂಪು ಸಹ ಇದು ಅಡ್ವಾನ್ಸ್ ಲೆವೆಲ್ ಆಫ್ ಟೆರರಿಸಮ್ ಇದು ಟ್ಯಾಕ್ಸ್ ಟೆರರಿಸಮ್ ಅನ್ನೋದು. ಹೊಡೆದಾಡೋ ಅವಶ್ಯಕತೆ ಏನಿಲ್ಲ. ಸ್ಯಾಂಕ್ಷನ್ಸ್ ಈಗ ಏನು ಮೋದಿ ಸರ್ಕಾರ ಮಾಡ್ತಾ ಇದೆ, ಇದು ಅದನ್ನೇ ಮಾಡ್ತಾ ಇದೆ. ಇನ್ನೊಂದು ಕೇಳ್ಬಿಡ್ತೀನಿ, ಇವತ್ತು ವೆರಿ ನೈಸ್ ಪಾಯಿಂಟ್ ನೀವು ರೈಸ್ ಮಾಡಿದ್ದು. ಈಗ ಆಡಳಿತ ಪಕ್ಷ ಅಂದಾಗ ಉತ್ತರ ಕೊಡೋದು, ನಮಗೆಲ್ಲ ಪ್ರಶ್ನೆ ಕೇಳೋದಿರುತ್ತೆ. ಸೊ ಅಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಅವ್ರು ಉತ್ತರ ಕೊಡಬೇಕು, ಸಮಜಾಯಿಷಿ ಕೊಡಬೇಕು. ಈಗ ಸದನದಲ್ಲಿ ಅಷ್ಟು BJP ನಾಯಕರು ಪ್ರಶ್ನೆ ಕೇಳ್ತಿದ್ದಾಗ ನನಗೆ ಪ್ರಿಯಾಂಕ್ ಖರ್ಗೆ ಅವ್ರ ಉತ್ತರ ನನಗೆ ಆಶ್ಚರ್ಯ ಆಗೋಗುತ್ತೆ. ಯಾಕೆ ನರೇಂದ್ರ ಮೋದಿ ಅವ್ರ ಅಡ್ವರ್ಟೈಸ್ ಯಾವ ದುಡ್ಡಿಂದ? ಅವರು ಫಸ್ಟು VBG ರಾಮ್ಜಿಗೆ ಸಂಬಂಧಪಟ್ಟಂತೆ ನಮ್ದು ಏನಿದೆ, ಈಗ ಇವ್ರು ಹೇಳಿದರು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದು, ಅರಿವು ಮೂಡಿಸುವಂಥ ಜಾಹೀರಾತಿದು ಅಂತ ಹೇಳೋದ್ರ ಬದಲು ನರೇಂದ್ರ ಮೋದಿಗೆ ತೊಗೊಂಡೋಗ್ತಾರೆ, ಇಲ್ಲ BJP ತೊಗೊಂಡೋಗ್ತಾರೆ, ಮತ್ತು ಯಾವುದೋ ಅಂದರೆ ನೀವು ಮಾಡಿದ್ದೀರಿ ನಾವು ಮಾಡ್ತೀವಿ ಅಂತ ಹೇಳೋದು ಅದು ಮೇಡಮ್. ಇದು ಹಾಗೆ ಆಗಿದೆ. ಈಗ ಪ್ರಶ್ನೆಗೆ ಉತ್ತರ ಸಿಗಬೇಕು ಹೊರತು ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ. ಹೌದು. ಈಗ ಈ ಪ್ರಿಯಾಂಕಾ ಖರ್ಗೆ ಅವರು ಅದು ಆನ್ಸರ್ ಮಾಡಿ ಬೇರೆ ಸೆಕ್ಷನ್ ಅಲ್ಲಿ ಅವರು ಅದನ್ನು ರೈಸ್ ಮಾಡಬೇಕು ಕ್ವಶನ್. ಈಗ ನಿಮ್ಮ ಸರ್ಕಾರ ಇಲ್ಲಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕೆ ಹೊರತು ಮೋದಿ ಉತ್ತರ ಕೊಡಕ್ಕಾಗಲ್ಲ. ಅದನ್ನ ಬಿಟ್ಬಿಟ್ಟು ಪ್ರಶ್ನೆಗೆ ಪ್ರಶ್ನೆ ಕೇಳ್ಕೊಂಡು ಹೋಗೋದು ಇದು ಅಸಮಂಜಸ ಅಲ್ಲ. ಆದ್ರೆ ಈ ಟ್ಯಾಕ್ಸ್ ಟೆರರಿಸಮ್ ಬಗ್ಗೆ ನಾನು ರಿಪೀಟ್ ಮಾಡ್ತೀನಿ, ಮತ್ತೆ ಬರ್ತಾ ಇದ್ದೀನಿ. ವಿಶೇಷವಾಗಿ ಟ್ಯಾಕ್ಸ್ ಟೆರರಿಸಮ್ ಇದೆಯಲ್ಲ, ದಕ್ಷಿಣ ಭಾರತದ ಮೇಲೆ ಭಾರತ ಸರ್ಕಾರ ಅತಿಯಾಗಿ ಟ್ಯಾಕ್ಸ್ ಟೆರರಿಸಮ್ ಮಾಡ್ತಾ ಇದೆ, ಮತ್ತೆ ಡಿಸ್ಕ್ರಿಮಿನೇಷನ್ ಹೇಳ್ಕೊಳಕ್ಕಾಗದೇ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದೆ. ಅದ್ರ ಬಗ್ಗೆ ಈ BJP ಸಂಸದರು ಮಾತಾಡಲ್ಲ, ಕಾಂಗ್ರೆಸ್ ಸಂಸದರು ಮಾತಾಡಲ್ಲ, ಅಂದ್ರೆ ಯಾರು ಮಾತಾಡ್ತಾ ಇಲ್ಲ. ಒಬ್ಬರ ಮಾತಾಡಿರ್ಬೋದು, ಈಗ ನೋಡಿ ಈಗ ಮೋದಿ ಅವರು ಅನುಭವಿಸ್ಬೇಕಷ್ಟೇ ಅಂತ ಟ್ರಂಪ್ ಅವರು ನಮ್ಮ ದೇಶದ ಮೇಲೆ ಟ್ಯಾಕ್ಸ್ ಟೆರರಿಸಮ್ ಹಾಕಿದ್ದಾರೆ. ಇವ್ರಿಗೆ ಅತ್ಯಾಪ್ತ ಮಿತ್ರ ಮೋದಿ ಅವರ ಅತ್ಯಾಪ್ತ ಮಿತ್ರ ಟ್ರಂಪ್ ಅವರು ನಮ್ಮ ಮೇಲೆ ಟ್ಯಾಕ್ಸ್ ಟೆರರಿಸಮ್ ಮಾಡ್ತಾ ಇದ್ದಾರೆ, ಅಡ್ವಾನ್ಸ್ ಲೆವೆಲ್ ಅಂತ ಹೇಳಿದ್ನಲ್ಲ. ಅದ್ರ ಬಗ್ಗೆ ಈ ಎಲ್ಲರೂ ಒಂದಾಗಿ ನಾವು ಟೀಕೆ ಮಾಡಬೇಕು. ಅದನ್ನ ನೀವು ಭಾರತೀಯರು ಮೊದಲೇದಾಗಿ ನಾವೇನ್ ಅವಶ್ಯಕತೆ ಇಲ್ಲ. ನಿಮ್ಮಿಂದ ಹೋಗ್ಬಿಟ್ಟು ನಿಮ್ಮ ಗಡ್ಡಪ್ಪ ಅವ್ರಿಗೆ ಕೇಳಿ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರೋ ಅಂತ ಯೂಸ್ ಮಾಡ್ಕೊಂಡು ಅವರಿಗೆ ಕರೆಕ್ಟ್ ಗೊತ್ತು. ಎಕ್ಸಾಂಪಲ್ ಅಣ್ಣ ಹಜಾರೇನ ಯಾವ ರೀತಿ ಯೂಸ್ ಮಾಡ್ಕೊಂಡು ಬಿಟ್ರು ಅದೇ ರೀತಿ ಅಣ್ಣ ಹಜಾರೇನ ಯಾವ ರೀತಿ ಯೂಸ್ ಮಾಡ್ಕೊಂಡು ಬಿಟ್ರು ಅದೇ ರೀತಿ ಎಕ್ಸಾಂಪಲ್ ಅಣ್ಣ ಹಜಾರೇನೆ ಗಾಂಧೀಜಿಯವರು. ಅಣ್ಣ ಹಜಾರೆ ತರ ಅವಶ್ಯಕತೆ ಇಲ್ಲ. ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ, ಬೇರೆ ಇನ್ನೊಬ್ರು ನಾಯಕರನ್ನ ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಹೇಳ್ಬಿಟ್ಟು ದ್ವಂದ್ವ ಮಾಡಿಕೊಳ್ಳೋದೇ ಕೆಲಸ ಆಗಿದೆ. 47ಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡೋ ಅವಶ್ಯಕತೆ ಇದೆ. ಸೊ ಈ ದೃಷ್ಟಿಯಲ್ಲಿ ಒಂದು VBG ರಾಮ್ಜಿ ಏನು ಒಂದ್ ನಿಮಿಷ ಜನ್ಮದಲ್ಲೇ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ವಿನಾಶ ಮಾಡಿ
ಹೋಗಿ ಹೆಚ್ಚಿನ ಒಂದು ಶಕ್ತಿ ವಿನಾಶ ನೀಡೋದಿದೆ. ನೋಡಿ, ಎಲ್ಲಾ ಮೊದಲನೇದಾಗಿ ಸರ್ಕಾರಗಳನ್ನ ಕೆಡವಿ 47ಗೆ ವಿಕಸಿತ ಸರ್ಕಾರಗಳನ್ನ ಮುಗಿಸ್ಬಿಡ್ತೀನಿ ನಾನು. ನೋಡಿ, ಅವ್ರು ಹಿಂಗೆ ಡಿಸ್ಟರ್ಬ್ ಮಾಡ್ಬಿಟ್ರೆ ನಾನು ಏನ್ ಹೇಳಿ, ನಾನು ಹಿಂಗೆ ಡಿಸ್ಟರ್ಬ್ ಮಾಡ್ಲಾ? ಅಲ್ಲ, ಏನಿದು? ಅಲ್ಲ, ಈ ಒಂದು 30 ಸೆಕೆಂಡ್ ಮುಗಿಸ್ಬಿಡ್ತೀನಿ. 30 ಸೆಕೆಂಡ್ ಇಲ್ಲ, 1 ಸೆಕೆಂಡ್ ಇಲ್ಲ. 10 ಸೆಕೆಂಡ್ ಮುಗಿಸ್ಬಿಡ್ತೀನಿ. ನೋಡಿ, ಈ ಒಂದು ಬಿಡ್ರಿ. ವಿಬಿಜಿ ರಾಮ್, ಒಂದು ನಿಮಿಷ ದರ್ಶನ್. ವಿಬಿಜಿ ರಾಮ್ಜಿಯಲ್ಲಿ ನಾವು 3 ಮೇಜರ್ ಆಗಿ ತಗೊಂಡಿದ್ವಿ. ಒಂದು ಜಲಭದ್ರತೆಗೆ ಹೆಚ್ಚಿನ ಒತ್ತು ಕೊಡೋದು, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಮಾಡೋದು, ಶಾಶ್ವತ ಆಸ್ತಿಗಳ ನಿರ್ಮಾಣ ಮಾಡೋದು. ಒಂದು ನಿಮಿಷ ಕೇಳಿಸ್ಕೊಂಡ್ರೆ ನೀವು ಭ್ರಷ್ಟಾಚಾರ ಕೇಜ್ರಿವಾಲ್ ಹೆಂಗ್ ಮಾಡ್ದ ಅಂತ ಹೇಳಿ. ಹಾಗಾಗಿ 2047 ಚರ್ಚೆ ಮಾಡೋಣ. ಎಲ್ಲ ಒಂದು ದಾರಿ ನಮ್ಮ ಮುಂದೆ ಇದೆ. ಹುಟ್ಟಿರೋ ಕೂಸಿಗೆ ಹೆಸರಿಡಬೇಕು ಹೊರತು ಕಂಡೋರ್ ಕೂಸ್ನ ಹೈಜಾಕ್ ಮಾಡುವಂತ ಹೀನ ಮನಸ್ಥಿತಿಯನ್ನ ಬಿಜೆಪಿ ಬಿಡಬೇಕು. ಅದು ಇದರಲ್ಲ. ಇದರಲ್ಲಿ ಏನ್ ವ್ಯತ್ಯಾಸಗಳಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಮನ್ರೇಗಾ ವಿಬಿ ರಾಮ್ಜಿಯಲ್ಲಿ ಏನು ವ್ಯತ್ಯಾಸಗಳಿದೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಒಂದು ವ್ಯತ್ಯಾಸ ಹೇಳಕ್ ಬರ್ತಾ ಇಲ್ಲ. ಇದು ಇವ್ರ ಯೋಗ್ಯತೆ. ಇವ್ರು ಬಂದ್ಬಿಟ್ಟು ಬರೀ ಹೆಸರಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರ ನೇಮ್ ಚೇಂಜ್ ಸರ್ಕಾರ ಅಷ್ಟೇ. ರವೀಶ್, ಥ್ಯಾಂಕ್ ಯು. ರೈಟ್, ಬಹಳ ಮುಖ್ಯವಾಗಿ ಓಕೆ, ಗಾಡ್ ಇಟ್. ಮನ್ರೇಗಾ ವಿಬಿಜಿ ರಾಮ್ಜಿ ಆಗಿದೆ. ಮನ್ರೇಗಾದ್ದು ಒಂದಷ್ಟು ಪ್ಲಸ್ ಆ್ಯಂಡ್ ಮೈನಸ್ನ ಮಾತಾಡ್ತಿದ್ದಾರೆ, ವಿಬಿಜಿ ರಾಮ್ಜಿದು ಕೂಡ ಮಾತಾಡ್ತಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಜನಸಾಮಾನ್ಯರಿಗೆ ವಿಬಿಜಿ ರಾಮ್ಜಿನಾದರೂ ಆಗಲಿ ಮನ್ರೇಗಾನಾದರೂ ಆಗಲಿ ಅದು ಸಕಾಲಕ್ಕೆ ಪಾರದರ್ಶಕವಾಗಿ ಆ ಯೋಜನೆಗಳು ತಲುಪಬೇಕು, ಅದರಿಂದ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.